शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ಪೂರ್ಣಸುಗುಣಾರ್ನವನಿಯಾನಗ ನಿನಗೆ ಆನಂದಮಯ ವಿಷ್ಣು ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿ ಅಚಿನ್ನ ಭಕ್ತಿಯ ನೀಯೋ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दिवरेन्दवे श्रीराघवेन्द्रगुरवे नमो अत्यन्तदयाळवे दासवर्यं दयायुक्तं दूरीकृतदुराशिषं हरिकथामृतवक्तारं जगन्नाथगुरुं भजेत् श्रीरमणीकरकमलपूजितपदाम्बोज सरसिजासन शिवाद्यमरजन विनुत उरुगुणार्णव जगज्जन्मादिकर्ತ ನರಹರಿಗೆ ಪ್ರಿಯ ಜಗನ್ನಾಥ ದಾಸಾರ್ಯ ಶರಣು. ಜಗನ್ನಾಥ ದಾಸರಿಗೆ ಶರಣಾಗಿ ಹರಿಕಥಾಮೃತ ಸಾರದ ವ್ಯಾಪ್ತಿ ಸಂಧಿಯಲ್ಲಿರೋ 17ನೇ ಪದ್ಯವನ್ನು ನಾವು ಇವತ್ತು ನೋಡಾಕಿದ್ದೆವು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯವತ್ಸಲ ಭಯ ವಿನಾಶನ ಸತ್ಯ ಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮತ್ಯರೊಳ ಹೊರಗೆತ್ತ ನೋಡಲು ಸುತ್ತು ತಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಜಗನ್ನಾಥದಾಸರು ಹರಿಕಥಾಮೃತ ಸಾರ ಅಂತ ಅನ್ನುವಂಥದ್ದು ಒಂದು ಅಮೃತವಾಗಿರುವಂಥದ್ದು ಅಂದ್ರು. ಅಮೃತ ಅಂತ ಅನ್ನೋದ್ರೆ ಯಾವುದನ್ನು ಕುಡಿಯೋದ್ರಿಂದ ಜನರಿಗೆ ಆನಂದ ಆಗೋದು, ಯಾವುದನ್ನು ಕುಡಿಯೋದ್ರಿಂದ ಅವರಿಗೆ ಈ ಭವ ಸಂಸಾರದಿಂದವೇ ಅವರು ಮುಕ್ತರಾಗೋದು ಹಾಗೆ ಅಂತ ಅನ್ನುವಂಥದ್ದನ್ನ ಅವರು ಕೊಟ್ಟಿದ್ದಾರೆ. ಅದೇನದು ಕುಡಿಯೋವಂಥದ್ದು ಅಂತಂದಾಗ ಕಿವಿಯಿಂದ ಕುಡಿಯೋವಂಥದ್ದು ಅಂತ ಅವರೇ ಹೇಳ್ತಾರೆ. ಕೇಳ್ಬೇಕು ಅಂತ ಅನ್ನೋದ್ರಿಂದ ಈ ಅಮೃತ ಅಂತ ಅನ್ನೋಂಥದ್ನ ನಾವು ಹೇಗ್ ಕುಡಿಬೋದು ಹಾಗೆ ಅಂತಂದಾಗ ಕಿವಿ ಕೊಟ್ಟು ಆಲಿಪುದು ಅಂತಂದ್ರು. ಕಿವಿ ಅಂತ ಅನ್ನೋಂಥದ್ದು ಇದೆ, ಅದರಿಂದ ಆ ಕಿವಿಯಿಂದ ನಾವು ಬಂದು ಇದನ್ನ ಕುಡಿಬೇಕು, ಸ್ವೀಕಾರ ಮಾಡಬೇಕು ಅಂತಾರೆ. ಆ ಕಿವಿಯಿಂದ ಸ್ವೀಕಾರ ಮಾಡುವಂಥದ್ದಾದ್ರೆ ಅದನ್ನ ಬಂದು ಹೇಗೆ ಅಂತಂದ್ರೆ ಪರಮ ಉತ್ಸವದಿ ಆದರದಿಂದ ಉತ್ಸವದಿಂದ ಇದು ನನಗೆ ಬೇಕು ಹಾಗೆ ಅಂತ ಅನ್ನೋಂಥದ್ನ ಆಯ್ಕೆ ಮಾಡಿಕೊಂಡು ಪ್ರೀತಿಯಿಂದ ಅದನ್ನು ನಾವು ಶ್ರವಣ ಮಾಡ್ಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಯಾಕೆಂದ್ರೆ ಅದು ಬಂದು ಹರಿಯೋಡ ಗುಣಗಳನ್ನು ಹೇಳುತ್ತೆ. ಹರಿ ಅಂತಂದ್ರೆ ಯಾರು, ನಮಗೇನು ಅವನಿಗೇನು ಏನ್ ಸಂಬಂಧ ಹಾಗೆ ಅಂತಂದಾಗ ಹರಿ ಅಂತ ಅನ್ನೋದ್ರೆ ಅವನು ನನ್ನೊಳಗೆ ಇರುವಂತ ನನ್ನ ಬಿಂಬರೂಪ, ಯಾರೋಡ ಒಂದು ಇರುವಿಕೆಯಿಂದ ನಾವು ಇರ್ತೇವೋ ಅಂತ ಪರಮಾತ್ಮ ಅಂತಂದ್ರು. ಯಾವ ಇರುವಿಕೆಯಿಂದ ಬೇರೆ ಎಲ್ಲಾ ವಸ್ತುಗಳು ಕೂಡ ಇದೆಯೋ ಅವನೇ ಆ ಹರಿ ಅಂತ ಅನ್ನೊಂದು ಶಬ್ದದಿಂದ ವಾಚ್ಯನಾಗಿದ್ದಾನ. ಯಾಕೆಂದ್ರೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಏನು ಒಂದು ಕೂಡ ಅವನೋಡ ಒಂದು ಅನುಗ್ರಹ ಇಲ್ಲದೆ ಇರ್ಲಾರ್ದು ಅಂತಂದ್ರು. ದ್ರವ್ಯಂ ಕರ್ಮ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರತ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತಂದ್ರು. ಸಂತಿ ಅಂತಂದ್ರೆ ಇರೋದು ಅಂತ ಅರ್ಥ. ಇರೋದಕ್ಕೆ ಒಂದು ದ್ರವ್ಯಕ್ಕೋ ಒಂದು ಕಾಲಕ್ಕೋ ಒಂದು ಕರ್ಮಕ್ಕೋ ಏನಾ ಇರ್ಲಿ ಆ ಎಲ್ಲದಕ್ಕೂ ಕೂಡ ಇರುವಿಕೆಗೆ ಇರೋಂತ ಆ ಪರಮಾತ್ಮನೋಡ ಅನುಗ್ರಹವೇ ಅದಕ್ಕೆ ಕಾರಣವಾಗಿದೆ. ಅವನು ಉಪೇಕ್ಷೆ ಮಾಡಿದ್ರೆ ಯಾವುದೂ ಇರ್ಲಾರ್ದು ಅಂತಂದ್ರು. ಅಂತ ಪರಮಾತ್ಮನೋಡ ಒಂದು ಅಮೃತವಾದದ್ದು ಈ ಒಂದು ಹರಿಕಥಾ ಅಂತ ಅನ್ನುವಂಥದ್ದು. ಅದನ್ನು ಇಲ್ಲಿ ಹೇಳ್ತಾರೆ. ಅದನ್ನು ನಾವು ಶ್ರವಣ ಮಾಡ್ಬೇಕು ಅಂತಂದ್ರೆ ಮುಖ್ಯವಾಗಿ ನಮ್ಮ ಮನಸ್ಸುನು ಆ ಕಿವಿ ಜೊತೆಯಲ್ಲಿ ಇರ್ಬೇಕು. ಕಿವಿ ಕೊಟ್ಟು ಆಲಿಪುದು ಭೂಸುರರು ದಿನದಿ ಇಂತಹ ಶ್ರವಣ ಮನಕಾನಂದವಿವುದು ಅಲ್ಲಿ ಹೇಳ್ತಾರೆ. ನಾಂದಿ ಪದ್ಯದಲ್ಲೇ ಅವ್ರು ಹೇಳೋದೇನು, ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ ಭಕ್ತರು ಇದನ್ನಾದರದಿ ಕೇಳುವುದು ಹಾಗೆಂತ. ಕಿವಿಯಿಂದ ಕೇಳ್ಬೇಕಾದದ್ದು ಇದು ಅಂತಂದ್ರು. ಆದ್ರೆ ಅದ್ರ ಜೊತೆಯಲ್ಲೇ ಒಂದನ್ನು ನಾವು ಇಟ್ಕೋಬೇಕು, ವಿನಮ್ರವಾಗಿ ಒಂದು ಗುರು ಹತ್ರ ಶರಣಾಗಿ ಇದನ್ನು ನಾನು ಹೇಳ್ತೀನಿ ಅಂತ ಅವ್ರು ಹೇಳ್ತಾರೆ. ಗುರುಗಳು ಅರುಪಿದಲ್ಲಿ ನನಗೇನು ಅರ್ಥ ಆಗಿದೆಯೋ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅನ್ನುವಂಥ ಅನುಸಂಧಾನ ಮಾಡ್ತಾನೆ. ಇದು ಹಿರಿಯರೋಡ ಒಂದು ಲಕ್ಷಣ, ವಿನಯ ಅಂತ ಅನ್ನುವಂಥದ್ದು. ವಿನಯಂ, ವಿದ್ಯೆ ಇದ್ರೆ ವಿನಯ ಇರತ್ತೆ ಅಂತಾರೆ. ವಿದ್ಯಾ ವಿನಯಂ ದದಾತಿ ಅಂತ ಹೇಳ್ತಾನ ಕೃಷ್ಣ. ವಿದ್ಯೆ ಇದೆ ಅಂತಂದ್ರೆ ವಿನಯ ಇರ್ಲೇಬೇಕು. ಇಲ್ಲ ಅಂದ್ರೆ ಆ ವಿದ್ಯೆ ಇನ್ನು ಪೂರ್ತಿ ಆಗಿಲ್ಲ ಅಂತವೇ ಅರ್ಥ. ವಿದ್ಯೆ ಅಂತ ಅನ್ನೋದು ಯಾರಲ್ಲಿ ಪೂರ್ತಿ ಬಂದಿದೆಯೋ ಅವ್ರಿಗೆ ಬಂದು ವಿನಯ ಅಂತ ಅನ್ನೋದು ಇರತ್ತೆ. ಯಾಕೆ ಇರತ್ತಪ್ಪ ಹಂಗೆ ಅಂತಂದ್ರೆ
ಈ ವಿದ್ಯೆ ಅಂತ ಅನ್ನೋದು ನಮ್ಗೆ ಏನ್ ತಿಳಿಸಿಕೊಡತ್ತೆ ಅಂದ್ರೆ ನಾವು ಎಷ್ಟು ಸಣ್ಣ ಮಟ್ಟದಲ್ಲಿ ಇದ್ದೇವು ಅಂತ. ನಮ್ಮೋಡ ರಿಯಲ್ ಟೈಮ್ ಎಕ್ಸಿಸ್ಟೆನ್ಸ್ಗೆ ನಮಗೆ ಬಂದು ಪರಮಾತ್ಮನೋಡ ಅನುಗ್ರಹವೇ ಬೇಕು ಅಂತ ಅನ್ನುವಾಗ ನಾವು ನಮ್ಮ ಬಗ್ಗೆ ನಮ್ಗೇನು ಹಿರಿಮೆ ನಾವು ಯೋಚನೆ ಮಾಡಕ್ಕುಂಟು, ಏನುವೇ ಇಲ್ಲ ಅಂತ ಅನ್ನೋಂಥ ಅರಿವು ನಮಗ್ ಬರತ್ತೆ ಅಂತಾರೆ. ಅದು ಬಂದು ಈ ಹಿರಿಯರಾಗಿರುವಂತ ಅಪರೋಕ್ಷ ಜ್ಞಾನಿಗಳಾಗಿರುವಂತ ದಾಸರು ಯತಿಗಳು ಅಂಥವ್ರಿಗೆಲ್ಲ ಆ ಒಂದು ಚಿಂತನೆ ಬಂದಿತ್ತು. ಹಾಗಾಗಿ ಅವ್ರು ಯಾವಾಗ ನೋಡಿದ್ರು ಕೂಡ ಗುರುವನ್ನು ಆಶ್ರಯಿಸ್ತೀನಿ, ವಿನಮ್ರವಾಗಿ ತಲೆ ಬಾಗ್ತೀನಿ ಅವ್ರ ಪಾದಕ್ಕೆ, ಗುರುಗಳು ಮಹಿಮೆಯನ್ನು ನಾನು ಹೇಗೆ ಹೇಳುವೆ, ಈ ತರದ ಚಿಂತನೆಗಳಲ್ಲಿ ಅವ್ರು ಇರ್ತಾರೆ. ಯಾಕೆಂತಂದ್ರೆ ನಿಜವಾದ ಅಸ್ತಿತ್ವ ಜೀವಂದು ಏನು ಅಂತ ಅನ್ನೋದನ್ನ ಗೊತ್ತಿಲ್ಲದೆ ಇದ್ದಾಗ ಹಾರಾಡ್ತಾರೆ. ಗೊತ್ತಿದ್ರೆ ಅವಾಗ ಅವರಿಗೆ ಏನು ನಾನು ಏನುವೇ ಇಲ್ಲ, ಈ ಸಮಯ ಎಷ್ಟು ಅನಂತವಾಗಿದೆ, ಈ ಸಮಯದಲ್ಲಿ ಇರುವಂತ ಎಷ್ಟು ಜೀವರ ವೈವಿಧ್ಯ ಇದೆ, ಈ ಜೀವರು ಅಂತ ಅನ್ನೋಂಥವ್ರಲ್ಲಿ ಎಷ್ಟು ನನಗಿಂತ ಉತ್ತಮರಿದ್ದಾರೆ, ಇವರನ್ನೆಲ್ಲ ಬಿಟ್ಟು ನಾನೇನು ಅಂತ ಅನ್ನೋಂಥದ್ನ ನಾನು ಹಾರಾಡ್ಕೊಳ್ಳಿ ಅಂತ ಅನ್ನೋಂಥ ಒಂದು ವಿಚಾರ ಅವರಲ್ಲಿ ಮೂಡಿ ಬರುತ್ತೆ ಅಂತಾರೆ. ಅಂತ ಒಂದು ವಿಚಾರ ಒಳಗಾಗಿ ಅವರು ನಮಗೂ ಕೂಡ ಅದನ್ನು ಪಾಸ್ ಮಾಡ್ತಾರೆ. ನೀವು ಈ ಗ್ರಂಥವನ್ನು ಅಧ್ಯಯನ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಇದಿರ್ಬೇಕು ಅಂತ ನಮಗ್ ತೋರಿಸಿಕೊಡ್ತಾ ಇದ್ದಾರೆ ದಾಸರು. ವಿನಮ್ರವಾದ ಒಂದು ಬುದ್ಧಿಯಿಂದ ಇದಕ್ಕೆ ನೀವು ಶರಣಾದ್ರೆ ಅದು ನಿಮ್ಗೆ ಅಮೃತವನ್ನೇ ಉಣಿಸೋದು ಈ ಗ್ರಂಥ ಅಂತ. ಇದಕ್ಕೆ ಒಂದು ಇದು ಬೇಕಾದ್ರೆ ಎಕ್ಸಾಂಪಲ್ ಅಂತಂದ್ರೆ ಅವರೋಡ ಶಿಷ್ಯರಾಗಿರುವಂತವ್ರು ಈ ಫಲಸ್ತುತಿ ಅಂತ ಅನ್ನೋದನ್ನ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಕರತಲ ಅಮಲಕ, ಇದು ಹರಿಕಥಾಮೃತ ಸಾರ ಅಂದ್ರೆ ಅದು ಕರದಲ್ಲಿ ನಮ್ಮ ಕೈ ಅಂಗೈಯಲ್ಲೇ ಇರುವಂತ ಒಂದು ಅಮಲಕ್ಕ, ಅದು ಏನು ಕಡಿದು ತಿನ್ನೋದಷ್ಟೇ, ಇನ್ನೇನು ಇಲ್ಲ ಅದ್ರಲ್ಲಿ, ಕೈಯಲ್ಲೇ ಆಲ್ರೆಡಿ ಇದೆ, ಅದನ್ನ ಸ್ವಾದ ಮಾಡ್ಬೇಕಷ್ಟೇ. ನಾವು ಅದನ್ನ ಸ್ವೀಕಾರ ಮಾಡಿದ್ದು ಅಂದ್ರೆ ನಮಗೆ ಅಲ್ಲಿ ಸಿಹಿಯಾದ ಒಂದು ಆನಂದದ ಅನುಭವ ಆಗತ್ತೆ ಅಂತಂದ್ರು. ಅದಕ್ ಬೇಕಾದದ್ದೇನು, ಒಳ್ಳೆ ಮನಸ್ಸು ಬೇಕು, ಕೇಳ್ಬೇಕು ಅಂತ ಅನ್ನೋಂಥ ಮನಸ್ಸು ಬೇಕು. ಆದರ ಅಂತ ಅನ್ನೋ ಶಬ್ದ ಎಲ್ಲಿಂದ ಬರ್ಬೇಕು? ಆದರ ಕೈ ಕಾಲು ಮೂಗು ಕಿವಿಲಿಂದ ಬರೋದಿಲ್ಲ, ಮನಸ್ಸಿಂದ ಬರುತ್ತೆ. ಆದರ ಅಂತ ಅನ್ನೋದು ಮನಸ್ಸಿಂದ ಬರ್ಬೇಕು. ಆ ಮನಸ್ಸಿಂದ ಬಂತು ಅಂತಂದ್ರೆ ಕಿವಿಯುನು ಅದಕ್ಕೆ ಸೇರೋದು. ಅವಾಗ ಪೂರ್ತಿ ಆ ಏನು ಹರಿ ಕಥೆ ಇದೆ, ಆ ಕಥೆ ಅಂತ ಅನ್ನೋದ್ರೆ ಕಥೆ ಅಲ್ಲ, ಅದು ಅಮೃತ ಅಂದ್ರು. ಹರಿಕಥಾ ಅಮೃತ ಅಂತ ಅದಕ್ಕೆ ಅಂದ್ರು. ಕಥೆ ಶಬ್ದದಲ್ಲಿ ಏನು ನಮಗೆ ಯೂಶಲ್ ಆಗಿ ನಾವು ಅದಕ್ಕೆ ಏನು ಅರ್ಥ ಹಚ್ತೇವೆ ಅಂದ್ರೆ, ಒಂದ್ ಊರ್ಲಿ ಒಬ್ಬ ಇದ್ದ ಅಂತ ಬಿಗಿನ್ ಆಗಿ ಎಲ್ಲರೂ ಚೆನ್ನಾಗಿದ್ರು ಅಂತ ಮುಗಿಯೋದು. ಆ ತರದ್ ಮುಗಿಯೋಂತ ಕತೆ ಇಲ್ಲ ಅಂತ ಅನ್ನೋದಕ್ಕೆ ಕಥಾ ಅಮೃತ ಅಂತಂದ್ರು. ಅಮೃತವಾಗಿರುವಂತ ಕತೆ ಇದು ಅಂತ. ಹರಿ ಕಥಾ ಅಮೃತ ಈ ತರ ಪರಮಾತ್ಮನೋಡ ಕತೆ ಅಂತ ಅನ್ನೋಂತದ್ರೆ ಅವನೋಡ ಪರಿವಾರದವರೋಡ ಕತೆ ಕೂಡ, ಅವನೋಡ ಹೆಂಡತಿ ಆಗಿರುವಂತ ಮಹಾಲಕ್ಷ್ಮಿಯೋಡ ಕತೆ ಕೂಡ ಈ ಹರಿಕಥಾಮೃತ ಸಾರ ಇದು ಅಂತಂದ್ರು. ಅದರಲ್ಲಿ ನಾವು ವ್ಯಾಪ್ತಿ ಸಂಧಿನ ನೋಡ್ತಾ ಇದ್ದೇವು. ವ್ಯಾಪ್ತಿ ಅಂತಂದ್ರೆ ಏನು, ಅವನೋಡ ಒಂದು ಎಲ್ಲ ಏನೇನು ನಾವು ಯೋಚನೆ ಮಾಡಕ್ ಸಾಧ್ಯವೋ ಆ ಎಲ್ಲತ್ರಲ್ಲಿ ಕೂಡ ಅವನು ವ್ಯಾಪ್ತನಾಗಿದ್ದಾನ. ಹಾಗಾದ್ರೆ ಏನು ಇದೆ ನಮಗೆ ಯೋಚನೆ ಮಾಡೋದಕ್ಕೆ ಅಂತಂದ್ರೆ, ನಾವು ಕಾಲವನ್ನು ನೋಡ್ತೇವೆ, ಹಿಂದೆ ಇತ್ತು ಮುಂದೆ ಇರತ್ತೋ ಇಲ್ವೋ ಅಂತಲ್ಲ. ಸೊ ಅವಾಗ ಕಾಲದಲ್ಲಿ ಅವನ್ ವ್ಯಾಪ್ತ. ಆಮೇಲೆ ವ್ಯಾಪ್ತಿ ಅಂತ ಅನ್ನೋಂಥದ್ರಲ್ಲಿ ಕಾಲ ವ್ಯಾಪ್ತ ಅಂತ ಅನ್ನೋದು ಮಾತ್ರ ಅಲ್ಲ, ದೇಶ ವ್ಯಾಪ್ತ. ಹೌದಲ್ಲ, ಅವನೇ ಸೃಷ್ಟಿ ಮಾಡಿದ್ದಾನ ಅಂತ ಹೇಳ್ತಾ ಇದೆ, ಸೃಷ್ಟಿ ಎಲ್ಲ ಮಾಡಿದ್ದಾನ. ಸೊ ಹಾಗಾದ್ರೆ ಅವನು ಅದಕ್ಕಿಂತ ಹಿಂದೆ ಇದ್ದಿದ್ದಾನ ಅಂತ ಅನ್ನೋದು ಕೂಡ ಅವನೋಡ ಕಾಲವ್ಯಾಪ್ತಿ ಹೇಳತ್ತೆ. ಇದ್ದಿದ್ದಾನ, ಹೌದು, ಮುಂದೆನೂ ಇರೋತಾನ, ಯಾಕಂದ್ರೆ ಅನಂತ ಕಾಲದಲ್ಲಿಂದ ಸೃಷ್ಟಿ ಆಗ್ತಾನೇ ಇದೆ ಅಂತ. ಸರಿ, ಈಗ ಅವನು ದೇಶದಲ್ಲಿ ಕಾಲದಲ್ಲಿ ವ್ಯಾಪ್ತನಾಗಿದ್ದಾನ ಅಂತ ಒಪ್ಕೊಂಡೆವು. ಹಾಗಾದ್ರೆ ಆ ದೇಶ ಕಾಲದಲ್ಲಿ ವ್ಯಾಪ್ತವಾಗಿರುವಂತ ಆಕಾಶವೂ ಇದಲ್ಲ ಅಂತಂದ್ರೆ, ಆಕಾಶ ಇದೆ, ಆದ್ರೆ ಆಕಾಶಕ್ಕೆ ಬಂದು ಸ್ಪೇಸ್ ಬಂದು ಅನಂತ ಅಂತ ಫಿಲಾಸಫಿಲಿ ಬಂದು ಇದೊಂದು ತಗೊಬೇಕಾದ ಪ್ರೀ ರೆಕ್ವಿಸಿಟ್. ಸ್ಪೇಸ್ ಇಸ್ ಇನ್ಫೈನೈಟ್ ಅಂತ. ಆ ಪರಮಾತ್ಮನು ಇನ್ಫೈನೈಟ್ ಟೈಮಲ್ಲಿ ಸ್ಪೇಸ್ ಅಲ್ಲಿಯೂ ಇದಾನ, ಸಾಕ ಅಷ್ಟೇ ಅಂತಂದ್ರೆ ಅವನು ಗುಣಭರಿತ, ಅವನು ಇದಾನಲ್ಲ, ಅವನು ಗುಣಪೂರ್ಣನಾಗಿದ್ದಾನ ಅಂತ ತಿಳಿರಿ ಅಂದ್ರು. ಅವನು ಇರೋದ್ರಿಂದ ಬೇರೆ ವಸ್ತುಗಳಿದೆ. ಈ ಸ್ಪೇಸ್ಗೆ ಕೂಡ ಅಂತ ಅದೊಂದು ಗುಣ ಇದೆ. ಪಂಚಭೂತಗಳಲ್ಲಿ ಸ್ಪೇಸ್ನವೇ ಯಾಕೆ ತಗೋತಾರೆ ಅಂದ್ರೆ, ಸ್ಪೇಸ್ ಇದ್ದರೆ ನಿಮ್ಗೆ ನೀರ್ ಇರಾಕ್ ಸಾಧ್ಯ, ಮಣ್ಣಿರಾಕ್ ಸಾಧ್ಯ, ಬೆಂಕಿ ಇರಾಕ್ ಸಾಧ್ಯ, ಯಾವ್ದಾದ್ರು ಇರ್ಬೇಕು ಅಂದ್ರೆ ಅದಕ್ಕೆ ಸ್ಪೇಸ್ ಬೇಕು. ಪರಮಾತ್ಮ ಬಂದು ಆ ಸ್ಪೇಸೋ ಇಲ್ಲ ನೀರೋ ಆ ಗುಣವೋ ಏನಿದ್ರೆ ಕೂಡ ಅದಕ್ಕೆ ಅಭಿವ್ಯಕ್ತಿ ಕೊಡೋಂತವನಾಗಿ ಅವನು ಆ ಗುಣಪೂರ್ಣನಾಗಿ ಇದ್ದಾನ. ಆ ಪರಮಾತ್ಮ ಬಂದು ಅಂತ ವ್ಯಾಪ್ತ ಅಂತಂದ್ರು. ಅಂದ್ರೆ ಗುಣತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ದೇಶತಃ ವ್ಯಾಪ್ತ ಅಂತ. ಈ ವ್ಯಾಪ್ತ ಅಂತ ಅನ್ನುವಂಥದ್ದು ಅವನೋಡ ಪೂರ್ಣತ್ವವನ್ನು ಹೇಳುತ್ತೆ. ಪೂರ್ಣ ಅಂತಂದ್ರೆ ಏನು, ಒಂದು ಸ್ವಲ್ಪ ತಗೊಂಡ್ರೆ ಮತ್ತೆ ಅದು ಪೂರ್ಣವಾಗಿಯೇ ಉಳಿಯುತ್ತೆ, ಅಂದ್ರೆ ಅನಂತವಾಗಿಯೇ ಉಳಿಯುತ್ತೆ. ಒಂದು ಒಂದು ಅನಂತವನ್ನೇ ಅದರಿಂದ ತಗೊಂಡ್ರು ಕೂಡ ಮತ್ತೆ ಅನಂತವಾಗಿಯೇ ಇರತ್ತಲ್ಲ, ಅದನ್ನೇ ಅನಂತ ಅಂತ ಹೇಳೋದು. ಅನಂತ ಅಂದ್ರೆ ಅಂತ ಇಲ್ಲದ್ದು ಅಂತ. ಸೊ ನೀವು ಎಷ್ಟೇ ಬೇಕಾದ್ರೆ ತಗೊಂಡ್ರು ಕೂಡ ಅದರಲ್ಲಿ ಒಂದು ಎಂಡೇ ಕಮ್ಮಿ ಆಗುವಂಥದ್ದು ಅಂತ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದು, ಅದು ಅಗಾಧವಾಗಿದೆ.
ಅಂತ ಪರಮಾತ್ಮನೋಡ ಒಂದು ಗುಣ ಅನುಸಂಧಾನಕ್ಕೆ ಈ ವ್ಯಾಪ್ತಿ ಸಂಧಿ ಹೊರಟಿದೆ. ಫಸ್ಟು ನಮಗ್ ಬಂದು ಅವರು ತಾರತಮ್ಯೋಕ್ತವಾಗಿ ಒಂದು ದೇವರು ಅಂದ್ರೆ ಸರ್ವೋತ್ತಮ ಮತ್ತೆ ಲಕ್ಷ್ಮೀ ದೇವಿ ಅದೆಲ್ಲ ಬರುತ್ತೆ ಮೊದಲನೇ ಇದು ಸಂಧಿಯಲ್ಲಿ ಮಂಗಳಾಚರಣ ಅಂತ. ಅದ ತಾರತಮ್ಯವನ್ನು ಸ್ತೋತ್ರ ಮಾಡೋದ್ರಿಂದ ನಮ್ಗೆ ಈ ಅಧ್ಯಯನದಲ್ಲಿ ಇರುವಂತ ವಿಘ್ನಗಳು ಪರಿಹಾರ ಆಗುತ್ತೆ. ಗುರುತ್ವೇನ ವೇದವ್ಯಾಸರನ್ನ ಮತ್ತೆ ಮುಖ್ಯ ಪ್ರಾಣದೇವ್ರನ್ನ ಸ್ತೋತ್ರ ಮಾಡಿ ಆಮೇಲೆ ಬೇರೆ ಮನೋಭಿಮಾನಿಗಳಿಂದ ಶಿವನಿಂದ ಹೊರಡಿದು ಒಂದೇ ಸಮವಾಗಿ ದಾಸ ಪಂಥದ ತನಕ ಸ್ತೋತ್ರ ಮಾಡ್ತಾರೆ. ಅದಾದ್ಮೇಲೆ ಆ ದೇವರೋಡ ಕರುಣೆಯನ್ನು ತಿಳಿಸಿಕೊಡ್ತಾರೆ. ಯಾಕೆಂದ್ರೆ ನಾವ್ ಯಾರ ಹತ್ರ ಶರಣಾಗ್ತೇವೋ ಅವನ ಹತ್ರ ಅಂತ ಕರುಣೆ ಇದೆ ಅಂತ ಅನ್ನೋದನ್ನ ನಾವು ತಿಳಿದು ಆ ಕರುಣೆಗೆ ನಾವ್ ಯಾಚನೆ ಮಾಡ್ಬೇಕು ಅಂತಂದು ಈ ಉಪಾಸನೆಯಲ್ಲಿ ಬಂದು ನಮ್ಗೆ ಕೊಟ್ಟಿರುವಂತದ್ದು ಅಂದ್ರೆ ಆ ಕರುಣೆ ಬಗ್ಗೆ ಹೆಚ್ಚು ಚಿಂತನೆ. ಯಾಕಂದ್ರೆ ಈ ಸೃಷ್ಟಿ ಆಗಿದ್ದೆ ಅವನ್ ಕರುಣೆಯಿಂದ ಅಂತ ಹೇಳಿ. ಯಾಕೆ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಒಂದು ಪ್ರಶ್ನೆ ಬರುತ್ತಲ್ಲ. ಎಲ್ಲಾ ಜೀವರು ಸುಪ್ತಾವಸ್ಥೆಯಲ್ಲಿ ಹಾಗೆ ಬಿದ್ದಿದ್ಲಿ ಅವನ್ ಪಾಟಿಗೆ ಅವನ ಆನಂದದಲ್ಲಿ ಇರ್ಬೋದು, ಅವನಿಗೇನು ಯಾರೋಡ ಅಗತ್ಯವೂ ಇಲ್ಲ. ಯಾರನ್ನಾದ್ರೂ ಅವನು ಒಳ್ಳೆ ಒಂದು ಶರೀರ ಕೊಟ್ಟು ಅವ್ರಿಗೆ ಸಾಧನೆ ಮಾಡಿಸಿ ಅವ್ರಿಗೆ ಮೋಕ್ಷ ಕೊಡಬೇಕು ಅಂತ ಅನ್ನುವಂಥದ್ದು ಯಾರು ಅವನ್ನ ಕಂಪೆಲ್ ಮಾಡ್ಲಾ, ಯಾರು ಕೂಡ ಅವನ್ನ ನಿರ್ಬಂಧ ಮಾಡಕ್ ಸಾಧ್ಯ ಇಲ್ಲ. ಹೀಗೆಲ್ಲ ಇರುವಾಗ ಕೂಡ ಅವನು ತನ್ನೋಡ ಕಾರುಣ್ಯ ಅಂತ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಅವನೋಡ ಅನಂತ ಕಾರುಣ್ಯದಿಂದ ಅವನು ಈ ಸುಪ್ತಾವಸ್ಥೆಯಲ್ಲಿ ಬಿದ್ದಿರುವಂತ ಜೀವರನ್ನು ಒತ್ತಟ್ಟಿಗಿದ್ದವನನ್ನು ಸೃಷ್ಟಿಸಿ ಜೀವರ ಸಲಹುವಿ ಶ್ರೀನಿವಾಸ ದಯಾನಿದೆ ಅಂತ ಗುರು ಶಿಷ್ಯ ವಿಠ್ಠಲ್ ದಾಸರು ಹೇಳ್ತಾರೆ. ಒತ್ತಟ್ಟಿಗೆ ಅವ್ರು ಬಿದ್ದಿದ್ದಾರೆ, ಏನೂ ಗೊತ್ತಿಲ್ಲ ಅವ್ರಿಗೆ, ಸುಪ್ತಾವಸ್ಥೆಯಲ್ಲಿ ಇದ್ದಾರೆ. ನೀನ್ ಸೃಷ್ಟಿ ಮಾಡಲ್ಲ ಏನ್ ವಿಚಾರವೋ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನೀನು ಸೃಷ್ಟಿ ಮಾಡಿ ಅವರಿಗೆ ನಾನಿದ್ದೀನಿ ಅಂತ ಅರಿವು ಕೊಟ್ಟು ಇದರಿಂದ ಒಂದು ಸಂಸಾರ ಅಂತ ಅನ್ನುವಂಥದ್ಲಿ ಬರುವಂತ ಭಯ ಕಷ್ಟಗಳನ್ನು ಕೂಡ ಅವನ ನಾಮವನ್ನು ಹೇಳಿ ಪರಿಹಾರ ಮಾಡ್ಕೊಳ್ರಿ ಅಂತ ತಿಳಿಸಿಕೊಟ್ಟು ಆಮೇಲೆ ಮೋಕ್ಷಾದಿ ಸುಖವನ್ನೇ ನೀನು ಕೊಡ್ತಾ ಇದ್ದೀಯಲ್ಲಪ್ಪ, ಅಂತ ಕರುಣಿಯಾಗಿದ್ದಿ ನೀನು ಅಂತ ಅಲ್ಲಿ ತೋರಿಸ್ತಾ ಇದ್ದಾರೆ. ಈಗ ವ್ಯಾಪ್ತಿ ಸಂಧಿಯಲ್ಲಿ 16ನೇ ಪದ್ಯದ ತನಕ ನಾವು ಅವನು ಹೇಗೆ ಈ ಬ್ರಹ್ಮಾಂಡದಲ್ಲಿ ನಾವು ಈಗ ಒಂದ್ ಸ್ವಲ್ಪ ಹಿಂದೆ ಹೇಳಿದ ದಟ್ ಏನಾದ್ರೂ ಇರ್ಬೇಕು ಅಂದ್ರೆ ಅವನು ಅದ್ರೊಳಗೆ ಇರ್ಬೇಕು ಅಂತ, ದ್ರವ್ಯ ಕಾಲ ಕರ್ಮ ಅಂತ ಆ ಎಲ್ಲಾತ್ರಲ್ಲೂ ಅವನು ಇದಾನ ಅಂತ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಿದ್ರು. ಅದಕ್ಕೂ ಹಿಂದೆ ಪುರುಷ ಅಂತ ಅನ್ನೊಂದು ಶಬ್ದದಿಂದ ಹೊರಟು ಪುರುಷ ರೂಪತ್ರಯ ಅಂತ ಅನ್ನೋದ್ರಿಂದ ಅವನ್ ವ್ಯಾಪ್ತಿನ ಸ್ಪಷ್ಟಪಡಿಸಿದ್ರು. ಸೃಷ್ಟಿ ಆಗೋದಕ್ಕೆ ಹಿಂದೆ ಇರೋಂತ ಪುರುಷ ರೂಪ ಅವ ಬೇಕು ಅಂತ ಸೃಷ್ಟಿ ಮಾಡ್ತಾನೆ ಅಂತ ಅನ್ನೋಂತ ಒಂದ್ ಸಂಕಲ್ಪ ಮಾಡ್ತಾ ಇದ್ದಲ್ಲ, ಅಲ್ಲೇ ಇದ್ದಾನ ಪುರುಷ ಅಂದ್ರು. ಷಡ್ಗುಣ ಐಶ್ವರ್ಯದಿಂದ ಪೂರ್ಣವಾಗಿ ಇದ್ದಾನ. ಅವನೇನ್ ಮಾಡ್ದ, ಈ ಮಹತ್ತತ್ವ ಅಂತ ಅನ್ನುವಂಥದ್ದು ಸೃಷ್ಟಿಗೆ ಬೇಸಿಕ್ ಆಗಿ ಬೇಕಾಗಿತ್ತು. ಅವನು 3 ಗುಣನ ಚಾಲಿಸಿ ಅದರಿಂದ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ. ಅದು ಬ್ರಹ್ಮಾಂಡ ರೂಪದಲ್ಲಿ ಒಳಗ ಅವನೇ ತುಂಬಿದ. ಅದಾದ್ಮೇಲೆ ಈ ಒಂದೊಂದು ಪಿಂಡಾಂಡದೊಳಗೂ ಅವನು ತುಂಬಿದ 3ನೇ ರೂಪದಲ್ಲಿ. ಈಗ ಅವನ ವ್ಯಾಪ್ತಿಯನ್ನು ನಾವು ಯೋಚನೆ ಮಾಡ್ಬೋದು. ಹಿಂದೆಂದ ಅವನಿದ್ದಾನ, ಇರುವಾಗ ಒಂದೊಂದ್ರಲ್ಲೂ ಅವನಿದ್ದಾನ. ಹೀಗೆ ಆ ವ್ಯಾಪ್ತಿ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳಿ ಹಿಂದಿನ ಪದ್ಯದಲ್ಲಿ ಅವರು ಏನಾದ್ರೂ ಒಂದು ಅನುಭವ ಒಬ್ರಿಗೆ ಬೇಕು ಅಂದ್ರೆ ಅದು ಪರಮಾತ್ಮ ಕೊಟ್ಟಿದ್ದು ಅಂತಂದ್ರು. ತೋದಕನು ತಾನಾಗಿ, ತೋದಕ ಅಂತಂದ್ರೆ ಯಾರಿಂದ ನಮಗೆ ಅನುಭವ ಸಿಕ್ಕತ್ಯೋ ಅವನೇ ತೋದಕ. ಆ ಅನುಭವಗಳನ್ನು ಕೊಡುವಂತ ಈ ಶ್ರೀಹರಿ ಅವನು ಮನಮೊದಲಾದ ಕರಣದೊಳು ಇರ್ತಾನ, ಇದ್ದು ಅವನೇ ಅದನ್ನ ಗ್ರಹಣ ಮಾಡ್ತಾನ. ವಿಷಯ ಅಂತ ಅನ್ನೋದನ್ನ ಯಾರೋ ಗ್ರಹಣ ಮಾಡಿದ್ ನಮಗ್ ಬರೋದಿಲ್ಲ, ನಾವೇ ಗ್ರಹಣ ಮಾಡಿದ್ದು ಕೂಡ ನಮಗ್ ಬರೋದಿಲ್ಲ. ಯಾವುದನ್ನು ಪರಮಾತ್ಮ ನಿರ್ಧಾರ ಮಾಡಿ ಗ್ರಹಣ ಮಾಡ್ತಾನೋ ಅದು ನಮಗ್ ಬರುತ್ತೆ ಅಂದ್ರು. ನಿಜ ಸುಖ ನಿಜ ಪೂರ್ಣ ಸುಖಮಯ. ಸ್ವತಃವಾಗಿ ಅವನಿಗೆ ಆ ಒಬ್ಬೊಬ್ರಲ್ಲಿ ಇದ್ದು ಒಂದೊಂದು ವಿಷಯವನ್ನು ಗ್ರಹಣ ಮಾಡೋದ್ರಿಂದ ಅವನಿಗೇನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವನ್ ಯಾವಾಗ್ಲೂ ನಿಜ ಪೂರ್ಣವಾದ ಸುಖ. ನಿಜ ಅಂದ್ರೆ ಸ್ವರೂಪಭೂತವಾದದ್ದು ಅಂತ, ಯಾರೋ ಒಬ್ರು ಕೊಟ್ಟದ್ದಲ್ಲ, ಇಲ್ಲ ಯಾರ ಮೇಲೆಯೋ ಅದು ಬಂದು ಅವಲಂಬನ ಮಾಡಿ ಅವನಿಗೆ ಆ ಸುಖ ಬಂದದ್ದಲ್ಲ. ನಿಜವಾದ ಸುಖ ಅಂದ್ರು. ಸ್ವರೂಪಭೂತವಾಗಿ ಅವನೋಡ ಒಂದು ಅಸ್ತಿತ್ವವೇ ಆಗಿದೆ, ಪೂರ್ಣವಾದ ಸುಖದಿಂದ ಕೂಡಿದಾನ. ಅವನು ಯಾರಲ್ಲಿ ಆದ್ರೂ ಒಂದು ಗ್ರಹಣ ಶಕ್ತಿ ಇದ್ದು ಅವರೊಂದು ಗ್ರಹಣ ಮಾಡ್ತಾರೆ ಅಂದ್ರೆ ಅಲ್ಲಿ ಅವನೇ ಗ್ರಾಹಕನಾಗಿ ಇರ್ತಾನ. ಯಾವುದೋ ಒಂದು ವಸ್ತು ಒಂದು ನಾಲೆಜ್ ಅವ್ರು ಗ್ರಹಣ ಮಾಡ್ತಾರೆ ಅಂದ್ರೆ ಅಲ್ಲಿ ಗ್ರಾಹ್ಯ ಅಂತ ಅನ್ನೋಂಥ ರೂಪದಲ್ಲಿ ಅವನೇ ಇರ್ತಾನ. ಗ್ರಾಹ್ಯ ಮತ್ತೆ ಗ್ರಾಹಕ ಅಂತ ಅನ್ನೋಂಥ ರೂಪಗಳು ಅವಂದೇ ಅಂತಂದ್ರು. ಅದನ್ನು ಬಂದು ಇದು ನಾನು ಹೇಳುವಂತ ವಿಷಯಗಳು ಬಂದು ಈ ಜಗನ್ನಾಥ ದಾಸರು ಹೇಳ್ತಾರೆ, ನಾನು ಹೇಳುವಂತ ಈ ವಿಷಯಗಳೆಲ್ಲ ವೇದದಲ್ಲಿಯೇ ಇದೆ ಅಂತ. ವೇದ್ಯನು, ವೇದದಿಂದ ಇವನು ಹೀಗೆ ತಿಳಿಯಲ್ಪಡ್ತಾನ ಅಂತ ಅರ್ಥ. ವೇದ್ಯ ಅಂದ್ರೆ ವೇದದಿಂದ ತಿಳಿಯಲ್ಪಡ್ತಾನ. ಹೇಗ್ ತಿಳಿಯಲ್ಪಡ್ತಾನ, ಈಗ ನಾ ಹಿಂದೆ ಹೇಳಿದ್ದು ಅಂತ ಅರ್ಥ. ತಿಳಿಯದವನೋಪಾದಿ ಅವನು ಇರ್ತಾನಷ್ಟೇ. ಯಾರಿಗಾದ್ರೂ ಬಂದು ಅನ್ಸಿದ್ರೆ ಇವನು ಎಲ್ಲ ಕಡೆಗೂ ಇವನ್ಗೆ ಎಲ್ಲಾ ವ್ಯಾಪಾರವು ಎಲ್ಲಾ ರುಚಿಗಳು ಎಲ್ಲಾ ದೃಷ್ಟಿಗಳನ್ನು ನೋಡಿದವ ಇಲ್ಲ, ಅವನಿಂದವೇ ಅದೆಲ್ಲ ಇದೆ. ಆದ್ರೂ ಕೂಡ ತಿಳಿಯದವನೋಪಾದಿ ಅವನಿರ್ತಾನ. ಅದು ಅವನೋಡ ಕರುಣೆ ಅಂತಂದು ಎಲ್ಲವನ್ನು ಭುಂಜಿಸ್ತಾ ಈ ಭಕ್ತರ ಮೇಲೆ ಆ ವಾತ್ಸಲ್ಯವನ್ನು ತೋರ್ತಾ ಇದ್ದಾನ.
ಆ ಮಗು ಜೊತೆಲಿ ಒಂದು ತಾಯಿ ಆಟ ಆಡ್ಬೇಕಾದ್ರೆ ಈ ಆಟ ಅಂತ ಅನ್ನುವಂಥದ್ದು ಒಂದೇ ಒಂದು ಒಂದು ಆಟ ಇರತ್ತೆ. ಅದನ್ನ ಬಂದು ಪ್ರತಿ ಬಾರಿಯೂ ಅವಳು ಆಡ್ತಾನೆ ಇರ್ತಾಳೆ. ಅವಳಿಗೆ ಅದ್ರಲ್ಲಿ ಏನು ಆಸಕ್ತಿನೂ ಇಲ್ಲ. ಆದ್ರೆ ಆ ಒಂದೊಂದ್ ಬಾರಿ ಕೂಡ ನಾವಿವಾಗ ಒಂದು ಬಾಲ್ ಆಟ ಅಂತಂದ್ರೆ ತಗೊಂಡು ಅದನ್ನ ಹಾಕಿದಾಗ ಆ ಮಗು ಮೇಲೆ ಏನು ಆನಂದ ಅದಕ್ಕೆ ಬರುತ್ತೆ ಆ ಮಗುಗೆ, ಅದನ್ನು ನೋಡಿ ನಾವು ಹಿಗ್ಗುತ್ತೀವಿ, ಎಷ್ಟು ಆನಂದ ಪಡತ್ತೆ ಇದು ಅಂತ. ನಮಗೆ ಅದ್ರಲ್ಲಿ ಏನು ಆಸಕ್ತಿ ಇಲ್ಲ. ಆದ್ರೆ ಆ ವಾತ್ಸಲ್ಯತನ ಅದಕ್ಕೆ ಕಾರಣ. ಪರಮಾತ್ಮ ಬಂದು ಭಕ್ತರ ಮೇಲೆ ಆ ವಾತ್ಸಲ್ಯವನ್ನು ಇಟ್ಟಿದಾನ, ಅವರಿಗೆ ಸುಖಾದಿಗಳನ್ನು ಅವನು ಕೊಡ್ತಾನ, ಅವನು ಭಾಗ್ಯದಿಂದ ಕೂಡಿದವ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಅವನೋಡ ಈ ಅನಂತವಾಗಿರುವಂತ ಕಲ್ಯಾಣ ಗುಣಗಳಲ್ಲಿ ಆ ವ್ಯಾಪ್ತಿ ಅಂತ ಅನ್ನುವಂಥದ್ರಲ್ಲಿ ಒಂದಿಷ್ಟು ಉಪಾಸನೆ ಮಾಡಿ ಅಂತಾರೆ. ಒಂದಿಷ್ಟನ್ನು ನಾನು ನಿಮ್ಗೆ ಕೊಡ್ತೀನಿ, ಅದನ್ನು ನೀವು ಉಪಾಸನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಈ 17ನೇ ಪದ್ಯ ಅಂದ್ರೆ ಅವನೋಡ ಒಂದು ಗುಣಗಳ ಉಪಾಸನೆಗೆ ಇರುವಂತದ್ದು. ನಿತ್ಯ ನಿಗಮಾತೀತ ಅಂತಂದ್ರು. ನಿತ್ಯ ಅಂತ ಅನ್ನುವಂಥ ಶಬ್ದನ ನಾವು ಇವಾಗ ನೋಡಿದೆವು. ಅಂದ್ರೆ ಇಲ್ಲಿ ಕಾಲತಃ ನಿತ್ಯ. ನಿತ್ಯ ಅಂತಂದ್ರೆ ಯಾವಾಗ ಕಾಲದಲ್ಲಿ ಕೂಡ ಇದ್ದಾನ ಅಂತ ಅರ್ಥ. ಇದ್ದಾನ ಅಂತ ಅನ್ನೋದೇ ಅವನೋಡ ಒಂದು ಗುಣ. ಇದ್ದಾನ ಅಂತ ಅನ್ನುವಂಥದ್ದು ಬೇರೆ ಯಾರಿಗೂ ಕೂಡ ಇಲ್ಲ. ಯಾರಿಗ ಕೂಡ ಇದ್ದಾನೆ ಹಾಗೆ ಅಂತ ಹೇಳೋದಕ್ಕೆ ಏನಾದ್ರೂ ಅಧಿಕಾರ ಇದೆಯಾ? ಇಲ್ಲ. ಯಾಕೆ ಅಂತಂದ್ರೆ ಇವಾಗ ಹೇಳ್ದೇವಲ್ಲ, ಜೀವಕ್ಕೆ ಇರುವಿಕೆಗೆ ಕಾರಣ ಅವನು. ದ್ರವ್ಯಂ ಕರ್ಮ ಕಾಲ ಸ್ವಭಾವ ಜೀವ ಏವಚ ಅಂದ್ರು. ಜೀವನಿಗೆ ಕೂಡ ಇರೋದಕ್ಕೆ ಪರಮಾತ್ಮನವೇ ಅವಲಂಬಿಸಿದ್ದಾನ. ಅವನು ಸ್ವತಂತ್ರ ಪರಮಾತ್ಮ. ಅದಕ್ಕೆ ಅವನ ನಿತ್ಯ ಅಂತ ಅಂತಾರೆ. ನಿತ್ಯ ಅಂದ್ರೆ ನಿತ್ಯವಾದ ಇರುವಿಕೆ ಉಳ್ಳವನು. ಇದ್ದಾನ ಅಂತ ಅನ್ನೋದೇ ಆಶ್ಚರ್ಯ ಅಂತಾರೆ. ಅವನೊಬ್ಬ ತಾನಾಗೆ ತಾನಿದ್ದಾನ, ಇದೇ ಒಂದು ದೊಡ್ಡ ಆಶ್ಚರ್ಯ. ಲೋಕದಲ್ಲಿ ನೀವು ಏನೋ ಒಂದು ಗಿಡ ಬೆಳೆಯತ್ತೆ, ಒಂದು ಕೀಟ ಇರತ್ತೆ, ಅದು ಮುಟ್ಟೆ ಇಟ್ಟಿರತ್ತೆ, ಅದರಿಂದ ಒಂದು ಸಾವಿರಾರು ಕೀಟಗಳು ಬರುತ್ತೆ. ಈ ಎಲ್ಲಾ ಕೀಟಗಳಿಗೂ ಕೂಡ ಹೇಗೆ ಬಂದು ಅದ್ರೊಡ ಎನರ್ಜಿ ಅಂತ ಅನ್ನೋದು ಆಗತ್ತೆ. ಅಂದ್ರೆ ಎನರ್ಜಿ ಅಂದ್ರೆ ಏನು, ಅದು ಹೇಗೆ ಸರ್ವೈವ್ ಆಗತ್ತೆ ಅಂತ ನಮ್ಗೆ ಆಶ್ಚರ್ಯ. ನೀವು ಒಂದು ಮರವೇ, ಒಂದು ಗಿಡ ಇರತ್ತೆ, ಪಾರಿಜಾತ ವೃಕ್ಷ. ಈ ಸಾಯಂಕಾಲ ಹೊತ್ತು ನೋಡಿದಾಗ ಅದ್ರಲ್ಲಿ ಏನೂ ಇರಲ್ಲ, ಬೆಳಿಗ್ಗೆ ಎದ್ದು ನೋಡಿದಾಗ ಒಂದಿಷ್ಟು ಹೂ ಇರತ್ತೆ. ಅದು ಹೇಗಾಯ್ತು ಅಂತ. ಇವೆಲ್ಲ ಅವನೋಡ ಒಂದು ಅನಂತ ಶಕ್ತಿಯಿಂದ ತಾನೇ ಇದೆಲ್ಲ ಆಗತ್ತೆ ಅಂತ. ಅದು ಅವನು ನಿತ್ಯವಾಗಿ ಇರುವಂತ ಶಕ್ತಿ ಅದ ಅವನಿಗೆ. ನಿತ್ಯ ನಿಗಮಾತೀತ. ಈ ನಿತ್ಯವಾಗಿರುವಂತ ಪರಮಾತ್ಮನ ನಿಗಮಗಳು ಹೇಳತ್ತೆ ಅಂತ ಅನ್ನೋದನ್ನ ತಾನೇ ವೇದ ವೇದ್ಯ ಶಬ್ದದಿಂದ ತಿಳಿದೆವು. ಆದ್ರೆ ಆ ವೇದದಿಂದ ತಿಳಿಯಲ್ಪಡುವಂತ ಪರಮಾತ್ಮ ಅಷ್ಟೇ ಅಲ್ಲ ಅಂದ್ರು. ವೇದವೇ ಅನಂತ. ಆ ವೇದ ಅನಂತವಾಗಿರುವಂತ ವೇದ ಅವನನ್ನು ಹೊಗಳತ್ತೆ. ಅವನನ್ನು ಹೊಗಳಿದ್ರೆ ಕೂಡ ಅದಕ್ಕೆ ಪೂರ್ತಿಯಾಗಿ ಅವನನ್ನು ತಿಳಿಸಿಕೊಡಕ್ ಸಾಧ್ಯ ಇಲ್ಲ ಅಂತ. ನಿಗಮಾತೀತ ಅಂದ್ರೆ, ನಿಗಮ ಅಂದ್ರೆ ವೇದ. ಆ ವೇದಕ್ಕೆ ಅತೀತವಾಗಿದ್ದಾನ ಅಂತಂದ್ರೆ ಎಷ್ಟೇ ವೇದ ಹೇಳಿದ್ರು ಕೂಡ ವೇದಕ್ಕೆ ಬಂದು ಅವನನ್ನು ಪೂರ್ತಿಯಾಗಿ ವರ್ಣನೆ ಮಾಡಕ್ ಸಾಧ್ಯ ಇಲ್ಲ. ವೇದಾಭಿಮಾನಿ ಆಗಿರುವಂತ ಲಕ್ಷ್ಮೀದೇವಿ ಅವನನ್ನು ಈ ವೇದದಲ್ಲಿ ಇರುವಂತ ವಿಷಯಗಳು, ಮಹಾಭಾರತ ಭಾಗವತ ಎಲ್ಲದಕ್ಕಿಂತ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳನ್ನು ಪ್ರಳಯ ಕಾಲದಲ್ಲಿ ಚಿಂತಿಸ್ತಾ ಹಿಗ್ಗುತ್ತಾ ಇದ್ದಾಳೆ ಅಂತ ಅನ್ನೋದನ್ನ ಜಗನ್ನಾಥದಾಸರೇ ಮುಂದೆ ನಮಗೆ ಇಂಟ್ರೊಡ್ಯೂಸ್ ಮಾಡಿರು. ಜಗದುದರನ ಅತಿ ವಿಮಲ ಗುಣ ಇದೆ ಅಂತ ರೂಪಗಳನ್ನು ಉಪಾಸನೆ ಮಾಡ್ತಾ ಇರುವಂತ ಲಕ್ಷ್ಮಿಗೆ ಅವನು ಪೂರ್ತಿಯಾಗಿ ತಿಳಿಯಲ್ಲ. ಶ್ರುತಿ ತತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹಾ ಐಶ್ವರ್ಯ ಅವನು ಅಂತ. ಸೊ ನಿಗಮಾತೀತ, ನಿರ್ಗುಣ ಅಂತಂದ್ರು. ಈ ನಿರ್ಗುಣವಾಗಿರುವಂತ ಪರಮಾತ್ಮನ ನಾವು ಉಪಾಸನೆ ಮಾಡಬೇಕು ಅಂತ ಜಗನ್ನಾಥದಾಸರು ಮುಂದೆ ಹೇಳ್ತಾರೆ. ಯಾಕೆಂದ್ರೆ ನಿರ್ಗುಣೋಪಾಸಕರಿಗೆ ಗುಣ ಸಂಸರ್ಗ ದೋಷಗಳೀಯ ಅಂತಂದ್ರು, ಕೊಡಲಾರ ಅಂತ ಅರ್ಥ. ಈಗ ಗುಣ ಸಂಸರ್ಗ ದೋಷ ಬರುತ್ತೆ ನಮಗೆ. ಗುಣ ಸಂಸರ್ಗ ಅಂದ್ರೆ ಏನು? ಗುಣ ಅಂತ ಅನ್ನೋದ್ರೆ ಇಲ್ಲಿ ಬಂದು 3 ಗುಣನ ಹೇಳ್ತಾರೆ. ನಿರ್ಗುಣ ಅಂತ ಅನ್ನೋ ಶಬ್ದದಲ್ಲಿ ಏನು, ಇವಾಗ ನಾವು ಸದ್ಗುಣ ಅಂತ ಅನ್ನೋಂಥದ್ದಿದೆ, ಅದು ಅವನಲ್ಲಿ ಇಲ್ಲ ಅಂತ ನಾವು ಉಪಾಸನೆ ಮಾಡಕ್ಕಿಲ್ಲ. ಯಾಕೆ ಹಾಗೆ ಅಂತಂದ್ರೆ ಈಗ ತಾನ ಅವನೋಡ ಸದ್ಗುಣಗಳನ್ನು ಎಣಿಸ್ರಿ ಅಂತ ಹೇಳ್ರು. ಕರುಣೆಯನ್ನು ಇಷ್ಟೊಂದು ಹೇಳಿದ್ದಾರೆ, ವ್ಯಾಪ್ತಿ ಬಗ್ಗೆ ತಿಳಿಸಿದ್ದಾರೆ, ನಿತ್ಯ ನಿಗಮಾತೀತ ಅಂತ ಅನ್ನೋಂಥ ಗುಣಗಳನ್ನು ತಿಳಿಸಿದ್ದಾರೆ. ಇವಾಗ ನಿರ್ಗುಣ ಅಂತ ಹೇಳಿದ್ರೆ ಏನಪ್ಪಾ ಅರ್ಥ ಅಂತಂದ್ರೆ 3 ಗುಣಕ್ಕೆ ಅವನು ಒಳಪಡೋದಿಲ್ಲ. 3 ಗುಣ ಅವನ ಮೇಲೆ ಯಾವ ಪ್ರಭಾವವೂ ಮಾಡಿಸೋದಿಲ್ಲ. ಇನ್ಫ್ಯಾಕ್ಟ್ ಅವನಿಂದ 3 ಗುಣಗಳಿಗೆ ಪ್ರಭಾವ ಮಾಡುವಂತ ಒಂದು ಶಕ್ತಿ ಬರುತ್ತೆ. ಗುಣಗಳೊಳಗಿದ್ದು ಗುಣ ನೆನೆಸುವನು ಅಂತಂದ್ರು. ಅವನು ಗುಣಜ ಪುಣ್ಯ ಫಲಗಳನ್ನು ಬ್ರಹ್ಮಾದಿ ಚೇತನಕ್ಕೆ ಉಣಿಸ್ತಾನ, ತಾನು ಮಾತ್ರ ಅದರಿಂದ ದೂರ ಇರ್ತಾನ ಹಾಗೆ ಅಂತ ಅನ್ನೋದನ್ನ ಹೇಳ್ತಾರೆ. ಸೊ ಈ ಗುಣ ಅಂತ ಅನ್ನೋಂಥದ್ದು ಇಲ್ಲಿ ನಿರ್ಗುಣ ಅಂತ ಅನ್ನೋಂಥದ್ದು ಏನ್ ಹೇಳುತ್ತೆ ಅಂದ್ರೆ 3 ಗುಣದಿಂದ ಬೇರೆ ಎಲ್ಲಾ ಜೀವರಿಗೂ ಆ ದೋಷಗಳು ಬರುತ್ತೆ. ಏನು ದೋಷ ಬರುತ್ತೆ ಅಂತಂದ್ರೆ ಅದ್ರೊಳ ಪ್ರಭಾವ ಹೀಗಾಗ್ಬೇಕು ಅಂತ ನಿರ್ಣಯ ಆಗಿದೆ. ಏನು ಅಂದ್ರೆ ಇವಾಗ ಸತ್ವಾತ್ ಸಂಜಾಯತೆ ಜ್ಞಾನ, ಅದು ಒಳ್ಳೇದೇ ಆಯ್ತು. ಸತ್ವಗುಣ ಇದ್ರೆ ಒಳ್ಳೆ ಜ್ಞಾನ ಬರುತ್ತೆ. ಆದ್ರೆ ಆ ಕಾಲ ಸತ್ವಗುಣ ಇಲ್ಲ ಅಂತಂದ್ರೆ ಅವಾಗ ಜ್ಞಾನ ಅಂತ ಅನ್ನೋದ್ರ ಮೇಲೆ ಅಪೇಕ್ಷೆಯೇ ಇರೋದಿಲ್ಲ. ಹಾಗಾಗಿ ಆ 3 ಗುಣಕ್ಕೆ ಒಳಪಟ್ಟರು ಅಂತವ್ರಿಗೆ ದೋಷ ಅಂತ ಅಂತೇವೆ.
ಅವರಿಗೆ ಇವಾಗ ಒಂದು ರಜೋಗುಣ ಬಂತು ಅಂದ್ರೆ ಹಾರಾಡೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅದ್ ಮಾಡೋದು ಇದ್ ಮಾಡೋದು, ಏನೂ ಒಂದು ಫೋಕಸೇ ಇಲ್ಲದೆ ಇರೋದು. ಅದೇ ತಮೋಗುಣ ಬಂದ್ರೆ ನಿದ್ರಾ ಆಲಸ್ಯಗಳು ಬರೋದು. ಈ ತರದ್ದು ದೋಷಗಳು ಅಂತ ಅನ್ನೋಂಥದ್ದು ನಮಗೆ ನಮ್ಮ ಜೀವನದಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಕರ್ಮಕ್ಕೂ ಕೂಡ ಈ ಗುಣಗಳೇ ಕಾರಣವಾಗಿರತ್ತೆ. ಮುಕ್ಕಾಲ್ ಪಾಲು ಗುಣ ಅಂತ ಅನ್ನೋಂಥದ್ದು ನಮ್ಮ ಮೇಲೆ ಪ್ರಭಾವ ಆಗತ್ತೆ. ಆಮೇಲೆ ನಮ್ಮೊಳಗಿರುವಂತ ಸ್ವಭಾವ ಕರ್ಮಕ್ಕೆ ಅನುಗುಣವಾಗಿ ನಾವು ಮತ್ತೆ ಕರ್ಮ ಮಾಡ್ತೇವೆ. ಸೊ ಈ ಗುಣ ಅಂತ ಅನ್ನೋಂಥದ್ಲಿ ಇರುವಂತ ದೋಷ ಪರಮಾತ್ಮನಲ್ಲಿ ಇಲ್ಲ ಅಂತ ಅನ್ನೋದಕ್ಕೆ ಅವನ ನಿರ್ಗುಣ ಅಂತ ಬೃಹದಾರಣ್ಯಕ ಉಪನಿಷತ್ತು ಅವನನ್ನ ಸ್ತೋತ್ರ ಮಾಡುತ್ತೆ. ನಿರ್ಗುಣ ಅಂತ ಅನ್ನೋಂಥ ಹೆಸರಲ್ಲಿ ಅವನ ಸ್ತೋತ್ರ ಮಾಡುತ್ತೆ. ಅವನು ಎಲ್ಲಾ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನ. ಸರ್ವ ಲೋಕಾದಿವಾಸ ಅಂದ್ರೆ ಒಳಗೂ ಹೊರಗೂ ವ್ಯಾಪ್ತನಾಗಿದ್ದಾನೆ, ಸಾಕ್ಷಿಯಾಗಿದ್ದಾನ. ಆದ್ರೆ ಕೇವಲೋ ನಿರ್ಗುಣಶ್ಚ ಅಂತ, ನಿರ್ಗುಣವಾಗಿದ್ದಾನ. ಕೇವಲ ಅಂತಂದ್ರೆ ಅವನೊಬ್ಬನೇ ಅಂತ ಅರ್ಥ. ಅವನೊಬ್ಬನೇ ನಿರ್ಗುಣವಾಗಿದ್ದಾನ, ಇನ್ಯಾರು ಕೂಡ ನಿರ್ಗುಣರು ಇಲ್ಲ. ಈ ನಿರ್ಗುಣ ಶಬ್ದ ಅಂತ ಅನ್ನುವಂಥದ್ದು ಅವನೊಬ್ಬನಿಗೆ ಅನ್ವಯ ಅಂತ. ಲಕ್ಷ್ಮೀ ದೇವಿಗೆ ಹಾಗೇನ್ ಕೇಳಿದ್ರೆ, ಹೌದು, ಲಕ್ಷ್ಮೀ ದೇವಿ ಬಂದು ಅವನ ಒಟ್ಟಿಗೆ ನಾವು ಪರಿಗಣಿಸ್ತೇವೆ. ಕಾಲ ದೇಶದಲ್ಲಿ ಅವನು ಒಟ್ಟಿಗಿದ್ದಾಳೆ, ಮತ್ತೆ ಅವಳೇ ಅದ್ರ ಅಭಿಮಾನಿಯಾಗಿದ್ದಾಳೆ. ಅವಳು ಕಟ್ಟು ಬೀಳೋದಿಲ್ಲ, ನಿತ್ಯ ಮುಕ್ತಳು, ಅವಳು ನಿರ್ವಿಕಾರಳು ಅಂತಂತೇವಲ್ಲ, ನಿರ್ಗುಣ ಹಂಗೆಂತಂದ್ರು. ಭೃತ್ಯ ವತ್ಸಲ, ಇಷ್ಟು ಎತ್ತರದಲ್ಲಿರುವಂತ ಈ ಪರಮಾತ್ಮ ಅವನು ಭೃತ್ಯರಿಗೆ ವಾತ್ಸಲ್ಯದಿಂದ ಅವನು ನೋಡ್ತಾನೆ. ಭೃತ್ಯರು ಅಂತಂದ್ರೆ ಯಾರು? ಯಾರು ಬಂದು ಅವನನ್ನು ಸೇವಿಸ್ತಾರೆಯೋ ಅವರು ಭೃತ್ಯರು. ಯಾಕ ಸೇವಿಸ್ತಾರೆ? ಅವರು ಈ ಗುಣಗಳನ್ನು ಅವನಲ್ಲಿ ಇದೆ ಅಂತ ತಿಳಿದು, ಅವನು ನನ್ನನ್ನು ಬಂದು ಈ ತರ ಇಟ್ಟಿದ್ದಾನ, ಇರೋದಕ್ಕೆ ಕೂಡ ನನಗೆ ಅವನೋಡ ಬೆಂಬಲ ಬೇಕು, ಅವನಿಂದಾಗಿ ನಾನಿದ್ದಾನೆ, ಅವನಿಂದಾಗಿ ನನಗೆ ಈ ಆಹಾರ ಒದಗಿತು, ಅವನಿಂದಾಗಿ ನನಗೆ ಈ ತರದ್ದು ಒಂದು ಜೀವನ ಅಂತ ಅನ್ನೋದು ಸಿಕ್ಕಿದೆ. ಪ್ರತಿನಿತ್ಯವೂ ನಾವು ಅವನನ್ನು ಸ್ಮರಣೆ ಮಾಡ್ಬೇಕು ಅಂತ ಅನ್ನುವಂಥ ಸಾತ್ವಿಕ ಒಂದು ಬುದ್ಧಿ ನಮಗ್ ಬಂತು ಅಂತಂದ್ರೆ ಅವಾಗ ನಾವು ಭೃತ್ಯರಾಗ್ತೇವೆ. ಏನೋ ಒಂದ್ ರೀತಿಲಿ ಅವ್ನ ಸೇವೆ, ಅವ್ನ ದೇವ್ರ ಮನೆ ಸಾರಿಸೋದು, ಒಂದ್ ದೇವ್ರ ಪಾತ್ರೆ ತೊಳೆಯೋದು, ಒಂದ್ ದೇವ್ರ ನಾಮ ಹಾಡೋದು, ಈ ತರ ಡಿಫ್ರೆಂಟ್ ಸೇವೆಸ್ ಇದೆ. ಇಲ್ಲ ಏನ್ ಕೆಲಸ ಮಾಡ್ತೇವೋ ಅದ್ ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡೋದು, ಈ ತರದೆಲ್ಲ ಭೃತ್ಯರು ಮಾಡ್ತಾರೆ. ನಾನು ನಿನ್ನಿಂದಾಗಿ ಜೀವಿಸ್ತೇನೆ ಅಂತ ಅನ್ನೋದೇ ಹೆಚ್ಚಾದ ಭೃತ್ಯತ್ವ. ಅಂತ ಭೃತ್ಯತ್ವವನ್ನು ಯಾರಿಗೆ ಇದೆಯೋ ಅವರನ್ನು ಅವನು ತಾಯಿಯಾಗಿ ನೋಡ್ಕೋತಾನ ಅಂತ. ಇದು ಜಗನ್ನಾಥದಾಸರು ಅವನು ಕರುಣೆ ಬಗ್ಗೆ ಹೇಳ್ಬೇಕಾದ್ರೆ ಇದನ್ನ ವಿಸ್ತಾರವಾಗಿ ಹೇಳಿದ್ರು. ಹೇಗೆ ಬಂದು ಒಂದು ತಾಯಿ ಒಂದು ಶಿಶುವಿಗೆ ಬಂದ ಭಯಗಳನ್ನು ನಿಜ ಮಂದಿರದಲ್ಲಿ ತಗೊಂಡು ಹೋಗಿ ಇಟ್ಟು ಆ ಭಯವನ್ನು ಪರಿಹಾರ ಮಾಡ್ತಾಳೆ, ಆತರ ಇಂದಿರೇಶನು ಒಳ ಹೊರಗಿದ್ದು ಅವನು ತನ್ನ ಭಕ್ತರನ್ನು ಭಯದಿಂದ ಪಾರು ಮಾಡ್ತಾನ ಅಂತಂದ್ರು. ಆ ಭೃತ್ಯವತ್ಸಲ ಅಂತ ಅನ್ನೋದಕ್ಕೆ ಅವನು ಬೇರೆ ಬೇರೆ ಭಾಗವತೋತ್ತಮರಿಗೆ ಬೇರೆ ರೀತಿಲಿ ಆ ಅವರು ಭೃತ್ಯರಾಗಿರುವಂತವ್ರಿಗೆ ವಾತ್ಸಲ್ಯವನ್ನು ಅವನು ತೋರಿದ್ದಾನ. ಅದು ಒಬ್ಬೊಬ್ರಿಗೆ ಒಂದೊಂದು ರೀತಿ. ಭಯ ವಿನಾಶನ, ಈ ಭೃತ್ಯ ವಾತ್ಸಲ್ಯ ಇರುವಂತ ಪರಮಾತ್ಮ ಅವ್ರ ಭಯವನ್ನು ಪರಿಹಾರ ಮಾಡ್ತಾನ. ಅವನು ನಾನಿದ್ದೀನಿ ನಿನ್ಗೇನ್ ಭಯ ಅಂತ ಅನ್ನೋಂತ ಒಂದು ವಿಚಾರ ನಮ್ಮ ಮನಸ್ಸಲ್ಲಿ ಇಟ್ಟು ಬಿಟ್ರೆ ಸಾಕು. ನಾವು ಬಂದು ನನಗೆ ಯಾರು ಇಲ್ಲ, ನನ್ನನ್ನು ಯಾರು ರಕ್ಷಿಸೋರು ಅಂತ ಅನ್ನೋಂಥ ಮಾತು ಬಂದಾಗ್ತಾನೆ ಎಲ್ಲರಿಗೂ ಭಯ. ಈ ಲೋಕದಲ್ಲಿ ಬಂದು ಯಾರು ಯಾರನ್ನು ರಕ್ಷಿಸ್ಲಾರ್ರು ದೇವರನ್ನ ಬಿಟ್ಟು ಅಂತ ಅನ್ನೋಂಥದ್ನ ಗಾಢವಾಗಿ ಯಾರು ವಿಶ್ವಾಸದಿಂದ ಇಟ್ಕೋತಾರ್ಯೋ ಮನಸ್ಸಲ್ಲಿ ಅವ್ರಿಗೇನ್ ಭಯ. ಆದ್ರೆ ಅದಕ್ಕೆ ಭೃತ್ಯವತ್ಸಲ ಭಯ ವಿನಾಶನ. ಭೃತ್ಯರ ಮೇಲೆ ಅವನ್ ವಾತ್ಸಲ್ಯದಿಂದ ಅವ್ರ ಭಯವನ್ನು ವಿನಾಶನ ಮಾಡ್ತಾನ. ವಿನಾಶನ ಅಂತಂದ್ರೆ ಏನು? ಮತ್ತೆ ಇನ್ನೊಮ್ಮೆ ಅವ್ರಿಗೆ ಆ ಭಯ ಬರಬಾರ್ದು, ಆ ತರ ಅವ್ರಿಗೆ ಗಟ್ಟಿಯಾಗಿ ಕೂಡ್ಬೇಕು. ಪರಮಾತ್ಮ ಒಳಗಿದ್ದಾನ ಹೊರಗಿದ್ದಾನ ಎಲ್ಲಾ ಕಡೆಯಲ್ಲಿದ್ದಾನ, ಅವನಿಂದ ತಾನೇ ಏನಾದ್ರೂ ಒಂದು ಚೇಷ್ಟೆ ನಡೆಯೋದು, ಯಾರಿಂದ ಕೂಡ ಒಂದು ಚೇಷ್ಟೆ ಮಾಡಕ್ಕಾಗ್ಲಾರ್ದು. ಇವಾಗ ನಾವೇ ಇದಕ್ಕೆ ಒಂದು ಎಕ್ಸಾಂಪಲ್ ಬೇಕು ಅಂದ್ರೆ ನಮ್ಮ ವಿಜಯ ಸಿಂಹಾಚಾರ್ಯ ಅಂತ ನಮ್ಮ ಗುರುಗಳಿದ್ದಾರೆ, ಅವ್ರು ಹೇಳ್ತಾ ಇದ್ರು ಮೊನ್ನೆ ಅವರು ಪರಿಚಯ ಈಗ ಹಿಂದೆ ಒಂದು ಸ್ವಲ್ಪ ಹಿಂದಿನ ವರ್ಷಗಳಲ್ಲಿ ಒಂದು 50-70 ವರ್ಷ ಇರ್ಬೋದು, ಒಂದು ಸ್ವಾಮಿಗಳಿದ್ದಾರೆ ಇದ್ರು. ಅವ್ರ ಹೆಸರು ರಘುಪ್ರೇಮ ತೀರ್ಥರು ಅಂತ. ಆ ರಘುಪ್ರೇಮ ತೀರ್ಥರು ಮಲ್ಖೇಡಕ್ಕ ಅವರೋಡ ಗುರುಗಳ ಜೊತೆಯಲ್ಲಿ ಹೋಗಿದ್ದಾರೆ. ಆ ಮಲ್ಖೇಡಲ್ಲ ಇರುವಂತಹ ಬೃಂದಾವನ ಒಂದು ಸಿಟಿಗೆ ಹೊರಗಡೆ, ಟೌನಿಗೆ ಹೊರಗಡೆ ಇದೆ. ಸ್ವಲ್ಪ ಕಾಡು ಅದೆಲ್ಲ ಇತ್ತು, ಇನ್ನೂ ಜಾಸ್ತಿ ಇತ್ತು ಆವಾಗ. ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲಾ ಕಡೆನೂ ಆಗಿದೆ, ಆದ್ರೆ ಅವಾಗ ಇನ್ನೂ ಕೊಂಚ ಕಾಡಾಗಿತ್ತು. ಡೆಕಾಯಿಡ್ಸು ಅಂತ ಭಯ ಎಲ್ಲ ಇತ್ತು ಅಂತೆ. ಹಾಗಾದ್ರೆ ಅವಾಗ ಇವರು ಗುರುಗಳಂದ್ರಂತೆ, ನಾವು ಬಂದು ಸಿಟಿ ಟೌನ್ ಒಳಗೆ ನಾವು ಚಾತುರ್ಮಾಸ್ಯ ಕೂಡನ ಬೆಳಿಗ್ಗೆ ಆದ್ರೆ ನಾವು ಮಠಕ್ಕೆ ಹೋಗೋಣ, ಅಲ್ಲಿ ನಾವು ಎಲ್ಲ ಮಾಡ್ಕೊಂಡ್ರೆ ಆಯ್ತು ಅಂತಂದ್ರು. ಅವಾಗ ರಘುಪ್ರೇಮ ತೀರ್ಥರಂದ್ರಂತೆ, ಯಾಕೆ ಸ್ವಾಮಿ ಅಂತಂದ್ರಂತೆ, ನಮಗ್ ಬಂದು ರಾಮದೇವ್ರು ಇದ್ದಾನ, ಅವ್ರು ನಮ್ಮನ್ನು ರಕ್ಷಣೆ ಮಾಡ್ಬೇಕಾದ್ರೆ ನಮ್ಗೆ ಯಾವ ಭಯ ಬೇಕು? ಯಾರು ನಮ್ಮನ್ನು ಏನು ಮಾಡಕ್ ಸಾಧ್ಯ ಇಲ್ಲ. ಏನಾದ್ರೂ ಮಾಡಿದ್ರೆ ಅದ್ ಪರಮಾತ್ಮನ ಇಚ್ಛೆ ತಾನೆ, ಅದರಿಂದ ಅದ್ ನಮ್ಗೆ ಸಾಧನೆ ಆಯ್ತು ಬಿಡಿ ಅಂದ್ರು ಅಂತ ಅವ್ರು. ಅಂದ್ರೆ ಅಷ್ಟೊಂದು ವಿಶ್ವಾಸ ಪೂರ್ವಕವಾಗಿ ಅವ್ರು ಹೇಳಿದಾಗ ಆ ಸ್ವಾಮಿಗಳಂತರ, ಇಲ್ಲಪ್ಪ
ದೇವ್ರ ಪೆಟ್ಟಿಗೆ ಎಲ್ಲ ಇದೆ, ಅದ್ರೊಳಗೆ ಬೇಕಾದಷ್ಟು ನಾಳ್ದು ಇದೆಲ್ಲ ಇದೆ, ಬಂಗಾರದ್ದು ಏನೇನೋ ವಜ್ರ ಅದೆಲ್ಲ ಇದೆ, ಅದಕ್ಕಾಗಿ ಬರೋರು ಅವರೆಲ್ಲ ಅಂತಂದ್ರೆ. ಬಂದ್ರೆ ರಾಮದೇವ್ರನ್ನ ಬೇಕು ಅಂತ ಅವ್ರು ಕೇಳಿದ್ರು ಅಂದ್ರೆ ಕೂಡ ನಾವು ಅವ್ರು ಇದೆಲ್ಲ ತಾನು ಕೇಳೋರು, ಆರ್ನಮೆಂಟ್ಸ್ ಎಲ್ಲ ಕೊಟ್ಬಿಡೋಣ ಅಂತಂದ್ರಂತೆ. ಕೊಡೋದಿಕ್ಕೆ ಅವ್ರು ವೆಯ್ಟ್ ಮಾಡ್ಲಾರು, ಅವರೇ ತೆಗಿಯೋರು, ಅವಾಗ ಮೈಲಿಗೆ ಆಗೋದು ಅಂತಂದ್ರಂತೆ. ಅಂದ್ರೆ ಈ ಎದು ಅಂದ್ರೆ ಈ ಒಂದು ಮಾತನ್ನು ನೋಡಿ ಹೇಗ ಅವ್ರು ಮಾತಾಡ್ರು ಇವ್ರು ಮಾತಾಡಿದ್ರು ಅಂತ. ಅದಕ್ಕೆ ಪ್ರತಿ ಉತ್ತರವಾಗಿ ಇವ್ರು ಅಂದ್ರಂತೆ, ಏನ ಆಗ್ಲಾರ್ದು ಸ್ವಾಮಿ, 4 ಗಂಟೆಗೆ ಒಂದು ಇಲ್ಲೇ ಕೂತ್ಕೊಳ್ರಿ ಅಂತ ನಾನು ಹೇಳ್ಬಿಡ್ತೀನಿ ಅವ್ರಿಗೆ. 4 ಗಂಟೆಗೆ ನಾನು ಸ್ನಾನ ಮಾಡಿ ದೇವ್ರ ಪೆಟ್ಟಿಗೆ ತೆಗೆದು ನಿಮ್ಗೆ ಅಷ್ಟು ಜ್ಯುವೆಲ್ಸ್ನ ಕೊಟ್ಬಿಡ್ತೀನಿ ಹೋಗಿ ಅಂತ ನಾನು ಹೇಳ್ತೀನಿ. ಅವ್ರು ಇಲ್ಲ ಅಂತ ಹೇಳಲ್ಲ ಬಿಡಿ, ನಮ್ದು ರಾಮದೇವ್ರು ಏನೂ ಆಗ್ಲಾರ್ದು ಮೈಲಿಗೆ ಅಂತ ಅಂದ್ರಂತ ಅವ್ರು. ಈ ತರದೊಂದು ದಾರ್ಢ್ಯ. ಅವ್ರು ಒಪ್ಲಿಲ್ಲ ಅಂದ್ರು, ಆಮೇಲೆ ಇವ್ರು ಬಿಟ್ಟೆ ಹೋದ್ರು ಅಂದ್ರು, ಆ ಜಾಗನ ಖಾಲಿ ಮಾಡಿದ್ರು ಅಂತ. ಆ ಚಾತುರ್ಮಾಸ್ಯ ಇದಾಗತ್ತೆ, ಭಂಗ ಆಗತ್ತೆ, ಆ ತರ ಏನೂ ಯೋಚನೆ ಮಾಡಿಲ್ಲ. ಅಂದ್ರೆ ಆ ವಿಶ್ವಾಸ ಅವರಲ್ಲಿ ಇದೆ ಅಂತ ಅನ್ನೋದನ್ನ ಅವ್ರು ತೋರಿಸಿಕೊಡ್ತಾರೆ ನಮ್ಗೆ. ಎಷ್ಟು ವಿಶ್ವಾಸ ಇತ್ತು ಅಂತ ಅನ್ನೋದನ್ನ, ಈ ವಿಶ್ವಾಸ ನಮಗಿದ್ಯಾ ಹಾಗೆಂತ ಪ್ರಶ್ನೆ ನಾವು ಪ್ರತಿನಿತ್ಯವೂ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಏನ್ ಕಾರಣ ಅದಕ್ಕೆ? ಜ್ಞಾನ ಶೂನ್ಯತೆ ಇದೆ ನಮ್ಮ ಹತ್ರ, ಜ್ಞಾನದ ಒಂದು ಕೊರತೆ ಇದೆ. ಅದನ್ನು ನಾವು ಗಟ್ಟಿ ಮಾಡ್ಕೋಬೇಕು ಅಂತಂತಾರೆ. ಜ್ಞಾನ ಅಂತಂದ್ರೆ ಏನ್ ಜ್ಞಾನ? ಪರಮಾತ್ಮ ಇಲ್ಲೇ ಇದ್ದಾನ, ನನ್ನೊಳಗೆ ಇದ್ದಾನ, ಮತ್ತೆ ಎಲ್ಲರೊಳಗೂ ಇದ್ದಾನ. ಆ ಇರೋಂತವ ಹೇಗಿದ್ದಾನಂದ್ರೆ ಭೃತ್ಯವತ್ಸಲನಾಗಿದ್ದಾನ. ನೀನ್ ಅವನ್ ಸೇವೆ ಮಾಡಿದ್ರೆ ನಿನ್ಗೇನ್ ಹೆದರಿಕೆ ಅಂತಾರೆ. ನೀನ್ ಅವನ್ ಸೇವೆ ಮಾಡಿದ್ರೆ ನಿನ್ಗೆ ಯಾಕೆ ಭಯ? ಭಯ ವಿನಾಶಕ ಅವನು. ಅದರಿಂದ ಆ ಒಂದು ಏನು ಅಂದ್ರೆ ಆ ಒಂದು ನಿತ್ಯವಾದ ವಾಕ್ಯ, ಅವನು ಸತ್ಯಕಾಮ ಅಂತ ಅದಕ್ಕೆ ಅಂದ್ರು. ಅವನು ಇಚ್ಛೆ ಅಂತ ಅನ್ನೋದೇನು? ಸತ್ಯಕಾಮ ಅಂತಂದ್ರೆ ಏನು? ಅವನು ಇಚ್ಛೆ ಪಟ್ಟಿದ್ ನಡೆಯೋದು ಅಂತ ಅರ್ಥ. ಅವನ ಇಚ್ಛೆ ಏನ್ ಪಟ್ಟಿದಾನ? ಭೃತ್ಯರೋಡ ವಸಲ ನಾನು ಅಂತ ಅವನೇ ಹೇಳ್ಕೊಂಡಿದ್ದಾನೆ, ಘೋಷಣೆ ಮಾಡಿದ್ದಾನೆ. ಭಯವನ್ನು ನಾಶ ಮಾಡ್ತಾನೆ ಅಂತ. ಇದೆಲ್ಲ ಅವನೋಡ ಸತ್ಯ ವಾಕ್ಯಗಳು. ಈ ವಾಕ್ಯಗಳನ್ನ ನಂಬು ಅಂತಾರೆ. ನಮ್ಮ ಹತ್ರ ಆ ವಿಶ್ವಾಸ ಇಲ್ಲದಿಂದ ನಮಗೆ ಇನ್ನೂ ಆಗ್ಲಿಲ್ಲ. ಆದ್ರೆ ಇದೆಲ್ಲ ಅವನ ಹತ್ರ ಇದೆ ಅಂತ ಅನ್ನೋದ್ರಿಂದ ಅವನು ಶರಣ್ಯ ಹಂಗೆಂತಂದ್ರು. ಶರಣ್ಯ ಅಂತಂದ್ರೆ ಯಾರನ್ನ ನಾವು ಶರಣಾಗ್ಬೇಕು ಅವನೇ ಶರಣ್ಯ. ಈ ಶರಣ್ಯ ಅಂತ ಅನ್ನೋಂಥವನಲ್ಲಿ ಶರಣಾಗತಿಯನ್ನು ಮಾಡೋದಕ್ಕೆ ಬೇಕಾದ ಎಲ್ಲಾ ಗುಣಗಳು ಅವನಲ್ಲಿ ಇದೆ ಅಂತ ಇಲ್ಲಿ ತೋರಿಸಿದ್ರು. ಈಗ ಶರಣಾಗತಿ ನಾವು ಒಬ್ರ ಹತ್ರ ಮಾಡಿದ್ರೆ ಅವ್ರು ಬಂದು ನನಗೆ ಇವಾಗ ಅವಕಾಶ ಇಲ್ಲ ಮಾಡಕ್ಕೆ, ನಾನು ನಿಮ್ಗೆ ಹೆಲ್ಪ್ ಮಾಡಕ್ ಆಗಲ್ಲ ಅಂತ ಹೇಳೋಂತ ಪರಿಸ್ಥಿತಿ ಬರುತ್ತೆ ಅವ್ರಿಗೆ. ಯಾಕಂದ್ರೆ ಅವರು ನಿತ್ಯರಲ್ಲ, ಅವರಲ್ಲಿ ಎಲ್ಲಾ ಗುಣಗಳು ಇಲ್ಲ, ವ್ಯಾಪ್ತಿತ್ವ ಇಲ್ಲ, ಅವ್ರಿಗೆ ಭಯ ಇರತ್ತೆ, ಈ ತರದೆಲ್ಲ ಇರತ್ತೆ. ಆದ್ರೆ ಆ ಪರಮಾತ್ಮ ಆಗ ಕೈ ಬಿಡ್ಲಾರ ಅಂದ್ರು. ಶರಣ್ಯ ಅಂತಂದ್ರೆ ಅವನು ಯಾರಾದ್ರೂ ಅವನ ಹತ್ರ ಶರಣಾಗತಿ ಮಾಡಿದ್ರು ಅಂದ್ರೆ ಅವರನ್ನು ಅವ್ನ ಕೈಯೇ ಬಿಡ್ಲಾರ. ಸತ್ಯಕಾಮ ಅವ್ನು ಹೇಳಿದ್ದಾನ ನಾನ್ ಇದನ್ನ ನಡೆಸುವೆ ಅಂತ, ಅದ್ ನಡೆಸುವ, ಏನೇ ಪರಿಸ್ಥಿತಿ ಬರ್ಲಿ ಅವ್ನ್ ಕೈ ಬಿಡ್ಲಾರ ಅಂತಂದ್ರು. ಅದು ಆ ಶರಣ್ಯ ಶಬ್ದಕ್ಕೆ ಅರ್ಥ. ಅಂದ್ರೆ ಅವನ ಹತ್ರ ಆ ಗುಣಗಳಿದೆ, ಯಾರನ್ನು ನಾವು ಶರಣಾಗ್ಬೇಕೋ ಅಂತ ಗುಣಗಳು ಅವನಲ್ಲಿ ಇದೆ. ಇರೋದ್ ಮಾತ್ರ ಅಲ್ಲ, ಅದನ್ನು ಪ್ರಕಟ ಮಾಡುವಂತ ಒಂದು ಗುಣವೂ ಅವನ ಹತ್ರ ಇದೆ. ಎಲ್ಲಾ ಕಾಲದಲ್ಲಿಯೂ ಇದೆ, ಎಲ್ಲಾ ದೇಶದಲ್ಲಿಯೂ ಇದೆ. ಅದನ್ನು ಇಲ್ಲಿ ವ್ಯಾಪ್ತಿತ್ವದಲ್ಲಿ ನಾವು ತಿಳಿಬೇಕಾದ್ದು. ಅವನೋಡ ಒಂದು ರೂಪ ಹೇಗಿದಪ್ಪ ಅಂದ್ರೆ ಶ್ಯಾಮ ಅಂತಂದ್ರು. ಅವನು ಶ್ಯಾಮಳ ವರ್ಣದಲ್ಲಿ, ಅಂದ್ರೆ ಅವನ ಚಿಂತಿಸ್ತಾ ಇರ್ಬೇಕು, ನಾವು ಧ್ಯಾನ ಮಾಡ್ಬೇಕು ಅಂತಂದ್ರೆ ಅವನ ರೂಪ ಹೇಗಿದೆ ಅಂತ ಚಿಂತಿಸ್ಬೇಕು. ಅವಾಗ ಅವನು ಶ್ಯಾಮಳ ವರ್ಣದಲ್ಲಿ, ಅಂದ್ರೆ ಕೃಷ್ಣ ರೂಪವೋ ರಾಮ ರೂಪವೋ ಹಾಗೆ ಇದೆ. ಶ್ಯಾಮ ಅಂತಂದ್ರೆ ಆ ಶಮ್ ಅಂದ್ರೆ ಆನಂದ, ಅಮಲ ಅಂತ ಅನ್ನೋದ್ರೆ ಆ ಒಂದು ಮಲವೇ ಇಲ್ಲದ ಆನಂದ. ಯಾಕಂದ್ರೆ ಈ ಮಲ ಅಂತ ಅನ್ನೋದು ಯಾವಾಗ ಆನಂದದಲ್ಲಿ ಸೇರ್ಕೊಳ್ಳುತ್ತೆ? ನಮ್ಮ ಒಳಗೆ ಇರುವಂತದ್ದ ಇಲ್ಲ, ಹಂಗ ಬೇರೆ ಎಲ್ಲಿಂದವೋ ಬಂದಾಗ ಅವಾಗ ಅದು ಮಲ ಇರತ್ತೆ, ಅದ್ರಲ್ಲಿ ಅಂದ್ರೆ ದೋಷ ಇರತ್ತೆ. ಆದ್ರೆ ಪರಮಾತ್ಮಂದು ದುಃಖರಹಿತವಾದ ಆನಂದ, ಕಾಲ ಕಾಲದಲ್ಲಿ ಕೂಡ ಅದೇ ಆನಂದ ಅವನ ಹತ್ರ ಯಾವಾಗ್ಲೂ ಇದ್ದಿದೆ. ಯಾಕಂದ್ರೆ ಅದ್ ನಿಜವಾದದ್ದು. ಆ ನಿಜವಾದ ಆನಂದನ ಇಲ್ಲಿ ನೆನ್ಪು ಮಾಡ್ಕೊಳ್ರಿ ಅಂತ. ಶ್ಯಾಮಲ ಕೋಮಲವಾದ ಅಂಗಗಳು ಅಂದ್ರು. ಅವನೋಡ ಅಂಗಗಳನ್ನು ನಾವು ಚಿಂತಿಸ್ಬೇಕಾದ್ರೆ ಅದು ಕೋಮಲವಾಗಿದೆ ಅಂತ ಚಿಂತಿಸ್ಬೇಕು. ಅಂದ್ರೆ ಏನು? ಮೃದುವಾಗಿರುವಂತ ಅಂಗಗಳನ್ನು ಚಿಂತಿಸ್ರಿ ಅಂತಾರೆ. ಏನು? ಪರಮಾತ್ಮ ಒಂದು ಜೀವನ್ ಮೇಲೆ ಅವನ್ ತೋರುವಂತ ಕರುಣೆಗೆ ಅದು ಒಂದು ಸಂಕೇತವಾಗಿ ಇದೆ. ಆಮೇಲೆ ಕೋಮಲವಾದ ಅಂಗಗಳು ಅಂತ ಅನ್ನುವಾಗ ಅವನೋಡದು ಅಂಗಗಳಲ್ಲಿ ಕೂಡ ಯಾವ ಒಂದು ದೋಷವೂ ಇಲ್ಲ ಅಂತ ಅನ್ನೋದನ್ನ ತಿಳಿಯುತ್ತೆ. ಮಾಡೋಂತ ಎಲ್ಲಾ ಕೆಲಸಗಳಲ್ಲಿ ಕೂಡ ಒಂದು ಪೂರ್ಣತೆ ಇದೆ ಅಂತ ಅನ್ನೋದು ತಿಳಿಯುತ್ತೆ. ಒಂದಂಗಕ್ಕೆ ಒಂದು ವ್ಯತ್ಯಾಸವೇ ಇಲ್ಲ ಅಂತ ಅನ್ನೋದನ್ನ ತಿಳಿಯುತ್ತೆ. ಇವೆಲ್ಲ ಕೂಡ ಅನುಸಂಧಾನ ಮಾಡ್ಬೋದು. ಸುಖಿಯಾಗಿದ್ದಾನ ಅಂತಂದ್ರು. ಸುಖಿಯಾಗಿದ್ದಾನ, ಆನಂದ ಪೂರ್ಣನಾಗಿ ಯಾವಾಗ್ಲೂ ಇದ್ದಾನ ಅಂತಂದ್ರೆ ಆನಂದದಲ್ಲೇ ಇದ್ದಾನ. ಇನ್ನೊಂದು ಬಂದು ಆನಂದ ಪಡ್ಬೇಕಾದದ್ದು ಅವನ ಹತ್ರ ಇಲ್ಲ. ಇಂಥ ಒಂದು ಸುಖಿಯಾಗಿರುವಂತ ಈ ಪರಮಾತ್ಮ ಇವಾಗ ನಮಗೆ ಸುಖಿ ಇಲ್ಲ ಅಂತ ಅನ್ನೋಗ ನಾವೇನೋ ಒಂದ್ ಮಾಡ್ತೇವೆ, ಅದರಿಂದ ನಮಗ್ ಸುಖ ಆಗೋದು ಅಂತ. ಆದ್ರೆ ಇವನ ಹತ್ರ ಹಂಗಿಲ್ಲಲ್ಲ. ಆಲ್ರೆಡಿ ಇವನು ಸುಖಿ, ಇವನ ಹತ್ರ ಆಲ್ರೆಡಿ ಇರುವಂತದೆಲ್ಲ ಮಂಗಳಕರವಾಗಿದೆ. ಎಲ್ಲಾರು ಇವನ ಹತ್ರ ಶರಣಾಗ್ತಾರೆ.
ಇನ್ನೇನು ಇವನ್ ಮಾಡ್ಬೇಕಾದ್ದೇ ಇಲ್ಲ ಅಂತಂದ್ರೆ ಕೂಡ ಅವನು ಮತ್ತನಂದದಿ ಮರ್ತ್ಯರೊಳ ಹೊರಗೆ ಎತ್ತ ನೋಡಲು ಸುತ್ತುತ್ತಿಪ್ಪ ಅಂತ. ಮತ್ತನಂದದಿ, ಮತ್ತ ಅಂತಂದ್ರೆ ಏನು? ಹುಚ್ಚ ಅಂತ ಅರ್ಥ. ಅಂದ್ರೆ ಮನಸ್ಸು ಅಂತ ಅನ್ನೋಂಥದ್ದು ನಮಗ್ ಬಂದು ಎದ್ರಲ್ಲೋ ಹೋಗಿ ಮನಸ್ಸು ಇಟ್ಕೊಂಡ್ಬಿಟ್ರು ಅಂದ್ರೆ ಅದೇ ತಾನೇ ನೆನ್ಪಿರತ್ತೆ, ಇನ್ನೇನು ನೆನ್ಪಿಲ್ಲ ಅಂತಂದಾಗ ಅವಾಗ ನಾವು ಅಂತೇವ ಅದ್ನ ಒಂದು ಮಾತಿಗೆ, ಇವ್ರಿಗೆ ಇದು ಹುಚ್ಚಾಗಿದೆ ಅಂತ. ಇವರು ಯಾವಾಗ್ಲೂ ಪೇಂಟಿಂಗ್ ಹುಚ್ಚು, ಹೊತ್ತಿಗೆ ಪೇಂಟ್ ಮಾಡ್ತಾ ಇರ್ತಾರೆ, ಮಾತಾಡಿದ್ರೆ ಪೇಂಟು, ಕೂತ್ರೆ ಪೇಂಟು, ಎದ್ರೆ ಪೇಂಟು ಅಂತಂತೀವಿ. ಆತರ ಒಬ್ಬೊಬ್ರಿಗೆ ಒಂದೊಂದು ಹುಚ್ಚಿರತ್ತೆ. ಆ ದಾಸರುಗಳು ಹೇಳ್ತಾರೆ, ನಂಗೆ ಹುಚ್ಚು ಹಿಡಿತಪ್ಪ, ಹುಚ್ಚು ಹಿಡಿತು ಅಂತ. ಹುಚ್ಚು ಯಾಕೆ ಹಿಡಿತು ಅಂದ್ರೆ ದೇವರ ಮೇಲೆ ನಂಗೆ ಹುಚ್ಚು ಹಿಡಿತು ಅಂತ ಅವರು ಹಾಡ್ತಾರೆ. ಸೊ ಈಗ ಆ ಪರಮಾತ್ಮನ್ಗೆ ಏನಾಯ್ತು ಅಂತಂದ್ರೆ ಅವನು ಈ ಮರ್ತ್ಯರಾಗಿರುವಂತ ಜೀವರಾಶಿಗಳು, ಮರ್ತ್ಯರು ಅಂತಂದ್ರೆ ಯಾರಿಗೆ ಬಂದು ಮೃತ್ಯು ಅಂತ ಅನ್ನೋದು ಖಚಿತವೋ, ಅಂದ್ರೆ ಈ ಲೋಕದಲ್ಲಿ ಜಾತಸ್ಯ ಧ್ರುವೋರ್ ಮೃತ್ಯು ಅಂತ ಹೇಳ್ತಾನೆ. ಜಾತಸ್ಯ ಅಂದ್ರೆ ಹುಟ್ಟಿದವ್ರಿಗೆ ಒಂದು ಮಾತ್ರ ಖಚಿತವಾಗಿದೆ ಅಂದ, ಅದೇನು ಅಂದ್ರೆ ಶರೀರ ಒಂದಿನ ನಾಶ ಆಗೋದು. ಜಾತಸ್ಯ ಧ್ರುವೋರ್ ಮೃತ್ಯು ಜನ್ಮ ಮೃತಸ್ಯ ಚ ಅಂತ. ಹೋದವ್ರಿಗೆ ಮತ್ತೆ ಜನ್ಮ ಸಿಕ್ಕತ್ತೆ, ಇದ್ದವ್ರಿಗೆ ಇರೋಂಥವ್ರಿಗೆ ಒಂದೇ ಒಂದು ಕಾಲ ಬರುತ್ತೆ, ಅವಾಗ ಅವರು ಶರೀರವನ್ನು ತ್ಯಾಗ ಮಾಡ್ಲೇಬೇಕು ಅಂತಂದ. ಅಂತ ಮರ್ತ್ಯರೊಳಗೆ ಹೊರಗೆ ಅವನು ಇದ್ದಾನ ಅಂತಂದ್ರು. ಮರ್ತ್ಯರು ಅಂತ ಅನ್ನೋಂಥವ್ರು ಇದೇನ್ ನಾಶ ಆಗುವಂಥದ್ದಲ್ಲ. ಇದನ್ನ ನಾವು ಇವಾಗ ಒಂದು ಮನೆ ಇರುತ್ತೆ, ಅದರಲ್ಲಿ ನಾವು ಸ್ವಲ್ಪ ದಿವಸ ತಾನೇ ಇರೋತೇವು ಅಂತಂದಾಗ ಅದ್ರ ಬಗ್ಗೆ ನಾವ್ ಯಾಕೆ ಅಷ್ಟೊಂದು ಕಾಳಜಿ ವಹಿಸ್ಬೇಕು, ಪರವಾಗಿಲ್ಲ ಏನೋ ಒಂದು ಅಡ್ಜಸ್ಟ್ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಅಂತೀವಿ. ಏನು ಅದಕ್ಕೇನು ಮಾಡಲ್ಲ. ಆದ್ರೆ ದೇವ್ರೇನ್ ಮಾಡ್ತಾನ, ಇದೇನು ಈ ವಾಸಸ್ಥಾನ, ಈ ದೇಹ ಅಂತ ಅನ್ನೋದು ಇದು ಒಂದು ಕ್ಷುಲ್ಲಕವಾದ ಜೀವದೊಡ ಮನೆ, ಇದ್ರಲ್ಲಿ ನಾನು ಯಾಕೆ ಏನೋ ಅಷ್ಟೆಲ್ಲ ಮಾಡ್ಬೇಕು ಅಂತ ಅವ್ನು ಯೋಚನೆ ಮಾಡ್ಲಾ ಅಂತಾರೆ. ಮರ್ತ್ಯರ ಇರೋಂತ ಈ ಜೀವರೊಳಗೆ ಹೊರಗೆ ಇದ್ದು ಅವನೇನ್ ಮಾಡ್ತಾನೆ, ಎತ್ತ ನೋಡಲು ಸುತ್ತುತ್ತಿಪ್ಪನು. ಎಲ್ಲಿ ನೋಡಿದ್ರು ಕೂಡ ಅವನೇ ಇದ್ದಾನ ಅಂದ್ರು, ಸುತ್ತುತ್ತಾ ಇದ್ದಾನ. ಎಲ್ಲೆಲ್ಲಿ ಇದ್ದಾನ? ನಾವು ಈ ಹೃದಯ ಕಮಲದಲ್ಲಿ ಅವನು ಹಂಸರೂಪಿಯಾಗಿ ಸುತ್ತುತ್ತಾ ಇದ್ದಾನ. ಕುಲಾಲ ಚಕ್ರದಂದದಿ ಸುತ್ತುತ್ತಾ ಇರ್ತಾನಂತೆ, ಸುತ್ತುತ್ತಾ ಇರ್ತಾನ. ಅವನು ಸುತ್ತ 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 ಈ ಜೀವನಿಗೆ ಒಂದೊಂದು ಮನಸ್ಸು ಬರುತ್ತೆ. ಒಂದ್ಸಲಿ ನೆಗ್ಬೇಕು ಅಂತ ಅನ್ಸತ್ತೆ, ಒಂದ್ಸರಿ ನಿದ್ರೆ ಮಾಡ್ಬೇಕು ಅಂತ, ಒಂದ್ಸರಿ ಹಸಿ ತೃಷೆ ಬರುತ್ತೆ, ಒಂದ್ಸರಿ ಧ್ಯಾನ ಮಾಡು ಅಂತ ತೋರತ್ತೆ, ಈ ತರದೆಲ್ಲ ತೋರತ್ತೆ. ಅದೇ ಅವನು 72,000 ನಾಡಿಗಳಲ್ಲಿ ಸುತ್ತುತ್ತಾ ಇದ್ದಾನ, ಓಡ್ತಾ ಇದ್ದಾನ. ಅವನು ಓಡೋದ್ರಿಂದ ನಮ್ಗೆ ಈ ದೇಹ ಚಟುವಟಿಕೆಯಿಂದ ಪೂರ್ಣವಾಗಿದೆ. ವಾಸುದೇವನು ಪ್ರಾಣಮುಖ ತತ್ವೇಶರಿಂದ ಸೇವೆ ಕೈಗೊಳ್ಳುತ್ತಾ ಈ ಶರೀರದೊಳಗಿಪ್ಪ 36 ಸಹಸ್ರ ಈಸು ನಾಡಿಗಳೊಳಗೆ ಸ್ತ್ರೀ ಶ್ರೀ ಭೂ ಸಹಿತ ವಿಹಾರಗೈವ ಪರೇಶನ ಅಮಲ ಸುಮೂರ್ತಿಗಳ ಚಿಂತಿಸುತ್ತಾ ಹಿಗ್ಗುತ್ತಿರು ಅಂತಾರೆ. ಎಷ್ಟು ಅಮಲವಾಗಿರುವಂತ ಮೂರ್ತಿಗಳು ಈ ದೇಹದಲ್ಲಿದೆ ಅಂತಾರೆ. ಈ 72,000 36 ಸಹಸ್ರ ಅಂತ ಹೇಳಿದ್ರಲ್ಲ, ಅಂದ್ರೆ ಅಲ್ಲಿ ಶ್ರೀ ಭೂ ಅಂತ ಅನ್ನೋದಿದಲ್ವಾ, ಶ್ರೀ ಅಂತ ಅನ್ನೋಂಥದ್ದು ಬಲನಾಡಿಗಳಲ್ಲಿ, ಭೂದೇವಿ ಅಂತ ಎಡನಾಡಿಗಳಲ್ಲಿ ಪರಮಾತ್ಮ ಇವ್ರ ಸಹಿತವಾಗಿ ಅವನಿದ್ದಾನ. 72,000 ನಾಡಿಗಳಲ್ಲಿ ಪರಮಾತ್ಮ ತಿರುಗ್ತಾ ಇದ್ದಾನ. ಈ ತಿರುಗ್ತಾ ಇರುವಂತ ಪರಮಾತ್ಮನ ಏನು ಅಂತ ತಿಳ್ಕೊಬೇಕು ಅಂದ್ರೆ ಅವನ ಪರೇಶ ಅಂತಂದ್ರು. ಪರೇಶನ್ ಅಮಲ ಸುಮೂರ್ತಿಗಳ. ಅವನ್ ಯಾಕೆ ಪರೇಶ ಅಂತಂದ್ರೆ ಪರರಿಗೆ ಈಶ, ಶ್ರೇಷ್ಠವಾದವ್ರು ಯಾರಾದ್ರಿದ್ರೆ ಅವ್ರಿಗೆ ಈಶ. ಪರ ಅಂತ ಅನ್ನೋಂಥದ್ಲಿ ಶ್ರೇಷ್ಠವಾದ ಈಶ. ಯಾಕೆ ಅವನು ಶ್ರೇಷ್ಠವಾದ ಈಶ ಅಂತಂದ್ರೆ ಅವನು ಈಶಿತ್ವ ಅಂತ ಅನ್ನೋದು ಅವನಲ್ಲಿ ಯಾವಾಗ್ಲೂ ಇದೆ. ಆ ಈಶಿತ್ವದಿಂದ ಅವನಿಗೇನು ಪ್ರಯೋಜನ ಇಲ್ಲ, ಆದ್ರೂ ಕೂಡ ಅವನು ಮಾಡ್ತಾ ಇದ್ದಾನ, ಇನ್ನೊಬ್ಬರನ್ನ ನಿಯಮನ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅತ್ಯಧಿಕ ಸಂತೃಪ್ತ ಅಂತಂದ್ರು. ಸಂತೃಪ್ತಿ ಅಂತ, ತೃಪ್ತಿ ಅಂತ ಅಂದ್ರೆ ಸಾಕು. ಸಂತೃಪ್ತಿ, ಅಧಿಕ ಸಂತೃಪ್ತಿ, ಅತ್ಯಧಿಕ ಸಂತೃಪ್ತಿ ಹಂಗೆಂತ ಹೇಳ್ತಾರೆ. ಅಂದ್ರೆ ಎಷ್ಟು ಎಂಫಸೈಸ್ ಮಾಡ್ತಾರೆ ಅವನೋಡ ತೃಪ್ತಿನ ಅಂತ ನೋಡ್ಬೇಕು. ತೃಪ್ತಿ ಅಂತಂದ್ರೆ ಏನು? ಇನ್ನೂ ಒಂದು ಬೇಕು ಹಂಗೆಂತ ಅನ್ನೋಂಥದ್ದು ಯಾವಾಗ ಇರ್ಲವೋ ಅವಾಗ ನಾವು ಲೋಕದಲ್ಲಿ ತೃಪ್ತಿ ಅಂತ ಅನ್ನೋನ್ ಶಬ್ದದಲ್ಲಿ ನಂಗೆ ಇವತ್ತು ತೃಪ್ತಿ ಆಗಿದೆ, ಊಟ ಮಾಡಿದೆವು ಅಂತಂತೇವೆ. ಊಟನ ಬಿಟ್ಟು ಬೇರೆ ಎದ್ಲಿ ಕೂಡ ಒಂದು ಮನುಷ್ಯನ ತೃಪ್ತಿ ಪಡ್ಸಕ್ ಸಾಧ್ಯ ಇಲ್ಲ ಅಂತ ಸ್ಮೃತಿ ಹೇಳುತ್ತೆ. ಪರಮಾತ್ಮ ಎಲ್ಲಾತ್ರಲ್ಲಿಯೂ ಅವನು ತೃಪ್ತನಾಗಿದ್ದಾನ. ಆ ಸಂತೃಪ್ತಿ ಅಂತಂದ್ರೆ ತನ್ನಿಂದ ತಾನಾವೇ ತೃಪ್ತಿ ಆಗಿದ್. ಸಮ್ಯಕ್ ತೃಪ್ತಿ ಅಂತ ಅನ್ನೋದ್ರೆ ಒಂದು ಪಡ್ಕೊಂಡ್ ಆಮೇಲೆ ತೃಪ್ತಿ ಆಗತ್ತೆ. ನಮಗೆ ಊಟ ಮಾಡಿದ ಕೂಡ್ಲೆ ತೃಪ್ತಿ ಅಂತಂತೇವೆ ಅಷ್ಟೇ. ಆದ್ರೆ ಅಲ್ಲಿ ಹಂಗಿಲ್ಲ. ಪರಮಾತ್ಮಂದು ತೃಪ್ತಿ ಹೇಗಿದೆ ಅಂದ್ರೆ ಸಮ್ಯಕ್ಕಾಗಿ ಇದೆ ಅಂತಂದ್ರು. ಅಂದ್ರೆ ನಿತ್ಯವಾಗಿ ಇದೆ ಆ ತೃಪ್ತಿ, ಇನ್ನೊಂದ್ರಿಂದ ಅದು ತೃಪ್ತಿ ಬರ್ಲ. ಸಂತೃಪ್ತ. ಆಮೇಲೆ ಅಧಿಕ ಸಂತೃಪ್ತ. ಈ ಸಂತೃಪ್ತಿ ಅಂತ ಅನ್ನೋಂಥದ್ದು ಅಂದ್ರೆ ತನ್ನಿಂದ ತಾನಾವೇ ಆನಂದ ಪಡೋದು ಅಂತ ಅನ್ನೋಂಥದ್ದು ಮೋಕ್ಷರಿಗೆ, ಮೋಕ್ಷ ಜೀವರಿಗಳಿಗೆ ಕೂಡ ಆಗತ್ತೆ. ಮೋಕ್ಷಕ್ಕೆ ಹೋದ್ಮೇಲೆ ಅವ್ರು ತನ್ನೋಡ ಓನ್ ಒಳಗಿಂದವೇ ಅವ್ರಿಗೆ ಆನಂದ ಬರುತ್ತೆ, ಇನ್ನೊಂದು ಪಡ್ಕೊಂಡು ಅವ್ರು ಆನಂದ ಪಡಿಬೇಕಾದಿಲ್ಲ. ಆದ್ರೆ ಅಧಿಕ ಸಂತೃಪ್ತ ಅಂತಂದ್ರು. ಯಾಕೆಂದ್ರೆ ಬೇರೆ ಅವರಿಗೆ ಆನಂದ ಅಂತ ಅನ್ನೋಂಥದ್ನ ಅಲ್ಲಿ ಅನುಭವಿಸೋದಕ್ಕೆ ಇವನೇ ತೋದಕನಾಗಿ ಅಲ್ಲಿ ಇರ್ಬೇಕು.
ಅವ್ರು ಆನಂದ ಪಡ್ಬೇಕಾದ್ರೆ ಮೋಕ್ಷದಲ್ಲಿ ಕೂಡ ಮುಕ್ತಾನಾಂ ಪರಮಾಂ ಗತಿ ಅಂತ ಅವರೋಡ ಗತಿಗೆ ಇವನೇ ಕಾರಣ ಅಂದ್ರು. ಸೊ ಈ ಪರಮಾತ್ಮ ಹಾಗಿಲ್ಲ, ಅವನು ಅಧಿಕವಾದ ಸಂತೃಪ್ತ ಅಂತಂದ್ರೆ ಯಾವಾಗ ನೋಡಿದ್ರು ಕೂಡ ಅವನು ಅದೇ ನಿತ್ಯವಾಗಿರುವಂತ ತೃಪ್ತಿ ಅವನಲ್ಲಿ ಇದೆ, ಸ್ವರೂಪಭೂತವಾಗಿ ಇದೆ. ಆಮೇಲೆ ಎಲ್ಲದಕ್ಕಿಂತೂ ಉತ್ತಮವಾಗಿದೆ, ಯಾಕಂದ್ರೆ ಅದು ಸ್ವತಂತ್ರವಾದದ್ದು ಹಂಗೆಂತ. ಮತ್ತೆ ಅತಿ ಅಂತ ಅನ್ನೊಂದು ಶಬ್ದ, ಈ ಅತಿ ಶಬ್ದ ಏನ್ ಹೇಳತ್ತೆ ಅಂದ್ರೆ ಅತಿರೋಹಿತವಾದದ್ದು, ಅಧಿಕವಾದದ್ದು, ಸಮ್ಯಕ್ಕಾಗಿ ಇರುವಂತ ತೃಪ್ತಿ ಇವಂದು ಅಂತ. ಅತಿರೋಹಿತ ಅಂತಂದ್ರೆ ತಿರೋಹಿತವೇ ಆಗ್ಲಾರ್ದು. ಇವಾಗ ಯಾವುದೋ ಒಂದು ಕಾಲದಲ್ಲಿ ಇವನನ್ನು ರಿಪ್ಲೇಸ್ ಮಾಡುವಂತವ್ರು ಯಾರಾವ್ದು ಇದ್ದಾರ್ಯಾ ಇದೇ ಪೊಸಿಷನ್ಲಿ? ಯಾರು ಯಾವತ್ತೂ ಇಲ್ಲ ಅಂತಾರೆ. ಅಧಿಕ ತೃಪ್ತನಾಗಿರುವಂತ ಪರಮಾತ್ಮ, ಅಧಿಕ ಸಂತೃಪ್ತನಾಗಿರುವಂತ ಪರಮಾತ್ಮನ ಇನ್ನೊಂದು ಜೀವ, ಇನ್ನೊಂದು ಯಾರೋ ಒಬ್ರು ಬರಾಕ್ ಸಾಧ್ಯವೇ ಇಲ್ಲ. ಇವನು ಒಬ್ಬನೇ ಒಬ್ಬ, ಏಕೈಕ ಅಂತಂತಾರಲ್ಲ, ಏಕಮೇವ ಅದ್ವಿತೀಯ, ಇವನು ಒಬ್ಬನೇ ಈ ತರ ಇದ್ದಾನ ಅಂತ. ಅವನೋಡ ವ್ಯಾಪ್ತಿ ಏನ್ ವ್ಯಾಪ್ತಿ? ಇದು ಗುಣದ ವ್ಯಾಪ್ತಿ. ಇವನೋಡ ಗುಣದ ವ್ಯಾಪ್ತಿಯನ್ನು ಈ ಶಬ್ದದಿಂದ ಹೇಳ್ತಾರೆ. ಅತ್ಯಧಿಕ ಸಂತೃಪ್ತ, ತ್ರಿಜಗತ್ ವ್ಯಾಪ್ತ. ಇಷ್ಟು ತೃಪ್ತನಾಗಿರೋನ್ ಪರಮಾತ್ಮ ಈ 3 ಲೋಕದಲ್ಲಿ ಕೂಡ ಅವನು ವ್ಯಾಪ್ತನಾಗಿದ್ದಾನ. ಈ ವ್ಯಾಪ್ತ ಅಂತ ಅನ್ನೋಂಥ ಶಬ್ದನ ಕಾಲ ಅಂತ ಅನ್ನೋಂಥದ್ಲಿ, ಗುಣತಃ ಅಂತ ಅನ್ನೋಂಥದ್ಲಿ ನಾವು ತಗೋಬೇಕು. ಇಲ್ಲಿ ಅವರು ದೇಶತಃ ಹೇಳಿದ್ದಾರೆ. ತ್ರಿಜಗತ್ತು ಅಂತಂದ್ರೆ 3 ಜಗತ್ತುಗಳಲ್ಲಿ ಅಂತ. ಈ 3 ಜಗತ್ತುಗಳಲ್ಲಿ ಎಲ್ಲಾ ಕಾಲಗಳಲ್ಲಿ ಎಲ್ಲಾ ಜೀವರ ಮೇಲೆಯೂ ಆಧಿಪತ್ಯ ಉಳ್ಳವನು ಇವನೇ. ಆ ಎಲ್ಲಾ ಜೀವರಿಗೆ ಕೂಡ ಅವನು ಭೃತ್ಯವತ್ಸಲನಾಗೇ ಇದ್ದಾನ. ಎಲ್ಲಾ ಜೀವರಿಗೂ ಕೂಡ ಇವನೇ ಶರಣನಾಗಿದ್ದಾನ. ಇದ ತಿಳ್ಕೊಂಡು ಇನ್ನೊಂದು ಹೇಳ್ತಾರೆ, ಪರಮ ಆಪ್ತ ಅಂತಂದ್ರು. ಇವನಿಗಿಂತ ಆಪ್ತನಾದ ಒಂದು ಯಾವುದು ಕೂಡ ನಿಮಗಿಲ್ಲ ಅಂತಾರೆ ಜಗನ್ನಾಥ ದಾಸರು ಅವರೋಡ ಈ ಒಂದು ಪದ್ಯದಲ್ಲಿ. ನಾವು ಬಂದು ಪರಮಾತ್ಮನಲ್ಲಿ ವಿಶ್ವಾಸ ಇಡಬೇಕು ಅಂತಂದ್ರೆ ಈ ಪದ್ಯ ಒಂದೇ ಸಾಕು. ಇದನ್ನೇ ಬಂದು ಮತ್ತೆ ಮತ್ತೆ ಮನನ ಮಾಡ್ಬೇಕು, ಮತ್ತೆ ಮತ್ತೆ ಮನನ ಮಾಡ್ಬೇಕು. ಅವಾಗ ನಮ್ಮ ಮನಸ್ಸಲ್ಲಿ ನನಗೆ ಇವನಿಗಿಂತ ಆಪ್ತ ಯಾರಿದ್ದಾನ? ಇನ್ಯಾರುವೇ ಇಲ್ಲ. ಇದ್ದರೆ ಅವ್ರು ಬಂದು ಕಾಲಕ್ಕೆ ನಾವು ಇವಾಗ ನಮ್ಮ ಲೋಕದಲ್ಲಿ ನಾವು ಇವಾಗ ಇರ್ತೇವು, ನಮ್ಮ ಮನೆಯಲ್ಲಿ ಇರ್ತಾರೆ, ಗಂಡ ಇರ್ತಾರೆ, ಅಮ್ಮ ಇರ್ತಾರೆ, ಅಕ್ಕ ಇರ್ತಾಳೆ, ಯಾರೋ ಯಾರೋ ಇರ್ತಾರೆ, ಎಲ್ಲ ಮಕ್ಕಳಿದ್ದಾರೆ, ಅವ್ರು ನೋಡ್ಕೊಳ್ಳೋರು ಅಂತ. ಯಾರಿಂದ ನೋಡ್ಕೊಳಕ್ ಸಾಧ್ಯ ಅಂತ ಅನ್ನೋತನ್ ಕ್ವಶನ್ ಮಾರ್ಕ್ ಇಡ್ತಾರೆ ದಾಸರುಗಳು. ಲಕ್ಷ ವೈದ್ಯರಿದ್ರೆ ಕೂಡ ಅವ್ರೇನು ಮಾಡ್ಲಾರ್ರು. ಪರಮಾತ್ಮನೋಡ ಅವನೋಡ ಆದೇಶ ಇತ್ತು ಅಂದ್ರೆ ಅವರು ಯಮ ಭಟ್ಟರು ಬಂದು ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾರಾದ್ರೂ ನಿಲ್ಸಕ್ ಸಾಧ್ಯವಾ? ಇಲ್ಲ. ಯಾರಾದ್ರೂ ನಮ್ಮನ್ನು ಬಂದು ನಿನ್ ಜೊತೆಲಿ ನಾನ್ ಬರ್ತೀನಿ ಅಂತ ಹೇಳಕ್ ನಾನ್ ನಿನ್ನ ಆಪ್ತ ಮಿತ್ರ ಬರ್ತೀನಿ ನಿನ್ ಜೊತೆಲಿ ಅಂತ ಯಾರಾದ್ರೂ ಹೇಳೋರ? ಯಾರು ಹೇಳಿದ್ರೆ ಕೂಡ ಅವ್ರಿಗೆ ಬರಾಕ್ ಆಗ್ಲಾರ್ದು, ಆ ಪರಿಸ್ಥಿತಿ ಇಲ್ತಾನಿದ್ದಾರೆ. ಸೊ ಈಗ ಏನಾಯ್ತು, ಯಾರು ಶರಣ್ಯನೋ ಅವನೇ ಆಪ್ತ ಅಂತಂದಾಗ ನಾವು ಅವನಿಗೆ ಶರಣಾಗ್ಬೇಕಲ್ವೇ? ಶರಣ್ಯ ಮಾತ್ರ ಅಲ್ಲ, ಆ ಶರಣಾಗತಿಯನ್ನು ನಾವು ಮಾಡ್ಬೇಕಾದ ಎಲ್ಲಾ ಗುಣಗಳು ಅವನಲ್ಲಿ ಇದೆ. ಎಲ್ಲಾ ಕಾಲದಲ್ಲಿಯೂ ಅವ್ನು ನಮ್ಮನ್ನ ರಕ್ಷಣೆ ಮಾಡುವ. ಇವಾಗ ಈ ಲೋಕದಲ್ಲಿ ಇರೋಂತ ಈ ದೇಹಕ್ಕೆ ಮಾತ್ರ ರಕ್ಷಣೆ ನೀಡ್ಬೋದು ಅಂತ ಅನ್ನೋಂತ ಜನರು ಇರ್ತಾರೆ. ಅದು ಕೂಡ ಅವನ ಅನುಗ್ರಹದಿಂದ ಅವ್ರು ನಮಗೆ ಅವ್ರು ಶರಣು ಆಗಿದ್ದ ಅಂದ್ರೆ ನಾವು ಅವ್ರಿಗೆ ಶರಣ್ಯರಾಗಿದ್ದೇವು. ಅವರೋಡ ಆಶ್ರಯದಲ್ಲಿ ನಾವು ಇರ್ತೇವಲ್ವಾ. ಚಿಕ್ಕ ಮಕ್ಕಳಾಗಿದ್ದಾಗ ಅಪ್ಪ ಅಮ್ಮನ ಆಶ್ರಯದಲ್ಲಿ ಇರ್ತೇವು. ಹೆಣ್ಮಕ್ಳಾದ್ರೆ ಅವ್ರ ಗಂಡನ ಆಶ್ರಯದಲ್ಲಿ ಇರ್ತಾರೆ, ಮಕ್ಕಳ ಆಶ್ರಯದಲ್ಲಿ ಇರ್ತಾರೆ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಗಳು ಕೂಡ. ಆದ್ರೆ ಈ ಆಶ್ರಯ ಅಂತನೋ ದೇಹಕ್ಕೆ ತಾನೆ. ಜೀವಕ್ಕೆ ಯಾರ ಆಶ್ರಯ ಕೊಡೋರು? ದೇವ್ರನ್ನ ಬಿಟ್ಟು ಅಂದ್ರು. ಪರಮ ಆಪ್ತ ಅವನು ನಿನ್ನ ಉನ್ನತಿಯೇ ಅವನೋಡ ದೃಷ್ಟಿಯ ಇದೆ. ಅವನು ನಿನ್ನನ್ನು ಬೆಳೆಸೋದೇ ಅವನೋಡ, ಅಂದ್ರೆ ಬೆಳೆಸೋದು ಅಂದ್ರೆ ನಿನ್ನ ಸ್ವರೂಪದ ವಿಕಾಸವೇ ಅವನೋಡ ಗುರಿಯಾಗಿದೆ. ಅಂತ ಆಪ್ತ ಇವನು ಅಂತಂದು. ಈ ಪರಮವಾದ ಆಪ್ತತ್ವ ಅವನಲ್ಲಿ ಇದೆ. ಯಾಕಂದ್ರೆ ಸ್ವತಂತ್ರವಾದ ಆಪ್ತ. ಆಮೇಲೆ ಎಲ್ಲಾ ಕಾಲದಲ್ಲಿಯೂ ಆಪ್ತ, ಒಳಗೇ ಇದ್ದಾನ ಅಂದ್ರು. ಅವನು ಸಖನಾಗಿ ಆಪ್ತ ಮಿತ್ರನಾಗಿ ಒಳಗಿದ್ದಾನ ಅಂತ ನಿರೂಪಣೆ ಮಾಡಕ್ಕೆ ಪುರಂದರೋಪಾಖ್ಯಾನದಲ್ಲಿ ತುಂಬಾ ವಿಷಯಗಳನ್ನ ಹೇಳ್ತಾರೆ. ಹೇಗೆ ಈ ಜೀವನಿಗೆ ತಿಳಿಲಾಂಗಿದ್ದಾನ ಅವನು ಅಂತ. ಅವಿಜ್ಞಾತ ಸಖ ಅಂತಂದ್ರು. ಈಗ ನಮ್ ಕೆಲ್ಸ ಏನು, ಹರಿಕಥಾಮೃತ ಸಾರದಲ್ಲಿ ಆ ವಿಜ್ಞಾತ ಅಂತ ಅನ್ನುವಂತ ಶಬ್ದ ಇದಲ್ವಾ, ಅದನ್ನು ಸ್ವಲ್ಪ ಮಟ್ಟಿಗೆ ಪೂರ್ತಿಯಾಗಿ ನಾವು ವಿಜ್ಞಾತಂ ಅಂತ ಹೇಳಕ್ ಸಾಧ್ಯವೇ ಇಲ್ಲ ಅಂತಂತಾರೆ. ಅವಿಜ್ಞಾತ ಅಂತ ಅನ್ನುವಂಥದ್ದು ಸತ್ಯವೇ. ಆದ್ರೆ ಅವಿಜ್ಞಾತವಾಗಿ ಇಲ್ಲವೇ ಇಲ್ಲ ಅಂತ ಅನ್ನೋದು, ಅಥವಾ ಇದ್ದಾನ ಆದ್ರೆ ಬರುವನೋ ಇಲ್ಲವೋ ಅಂತ ಅನ್ನೋದು, ಇದೆಲ್ಲ ಬಿಟ್ಟು ನನ್ನ ಆಪ್ತನಾಗಿ, ನನ್ನ ರಕ್ಷಕನಾಗಿ, ನನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂತವ ಒಬ್ಬ ಇಲ್ಲೇ ಇದ್ದಾನ ಅಂತ ಅನ್ನೋಂಥ ಚಿಂತನೆನ ನಾವು ಭಾರಿ ಮಾಡ್ತಾ ಇರ್ಬೇಕು. ಯಾಕ ನಮಗೆ ಬರ್ಲಾರೆ ಅಂತಂದ್ರೆ ನಾವು ಮಾಡೋದಿಲ್ಲ. ಅದಕ್ಕೆ ಒಂದ್ಸರಿ ಕೇಳ್ಕೊಂತೇವು, ಆಯ್ತು ಅಂತ ಬಿಡ್ತೇವು. ಆದ್ರೆ ಇಲ್ಲಿ ಆಧಾರವನ್ನು ಇಡಬೇಕು. ಆಧಾರ ಅಂತ ಅನ್ನೋಂಥದ್ರೆ ಆ ಸಮಯವನ್ನು ಕೊಡುವಾಗ ಮನಸ್ಸುನು ಅಲ್ಲೇ ಕೊಡ್ಬೇಕು. ಮನವನ್ನು ಇದ್ದರೆ ತನ್ನ ನೀವನು, ನಾನಿದ್ದಾನೆ ಅಂತ ಯಾಕೆ ತಿಳಿಸಿಕೊಡುವ ಮನಸ್ಸೇ ಇಡ್ಲಾ ಅಂದ್ರೆ ಅಂತಂತಾರೆ. ತನ್ನನ್ನು ಅವನು ಕೊಡ್ಬೇಕು ಅಂದ್ರೆ ನಾವು ಮನಸ್ಸನ್ನು ಅವನಲ್ಲಿ ಇಡಬೇಕು.
ಒಂದು ಶಬ್ದವನ್ನು ಹೇಳುವಾಗ ಆ ಮನಸ್ಸು ಅಂತ ಅನ್ನೋದು ಅವನ ಪಾದದಲ್ಲಿ ಎರಗ್ತಾ ಇರಬೇಕು. ಆವಾಗ ಆ ಪರಮಾತ್ಮನೋಡ ಇರವು ಅಂತ ಅನ್ನೋದು ಈ ತರ ಇದೆ ಅಂತ ನಮಗ್ ತಿಳಿಯೋದು ಅಂತ. ಅವನೋಡ ಇರವು ಅಂತ ಅನ್ನೋದು ಯಾವಾಗ್ಲೂ ಇರತ್ತೆ. ಅದೇ ಇರವಿನ ಅರಿವು ನಮಗೆ ಬಂದು ಆ ಆನಂದವನ್ನು ಕೊಡೋದು, ಧೈರ್ಯವನ್ನು ಕೊಡೋದು, ನಿರ್ಭಯತ್ವವನ್ನು ಕೊಡೋದು, ಇದೆಲ್ಲ ಒಂದು ಈ ಪದ್ಯದಲ್ಲಿ ನಮಗೆ ದಾಸರಾಯರು ತುಂಬಾ ಚೆನ್ನಾಗಿ ನಿರೂಪಣ ಮಾಡಿದ್ದಾರೆ. ಅದನ್ನು ಇನ್ನೂ ಎಷ್ಟು ಬೇಕಾದ್ರೆ ಅದನ್ನ ನಾವು ಬಂದು ಉಪಾಸನೆ ಅಂತ ಅನ್ನುವಾಗ ಎಷ್ಟು ಬೇಕಾದ್ರೆ ಅದರಲ್ಲಿ ಇನ್ನೂ ಚಿಂತನೆ ಮಾಡಾಕ ಉಂಟು. ಆದ್ರೆ ಅದನ್ನು ಬಂದು ಒಬ್ಬೊಬ್ಬರಿಗೆ ಕೂಡ ಅದು ಬಿಟ್ಟಿದ್ದು, ಅವ್ರವ್ರು ಅದನ್ನ ಯೋಚನೆ ಮಾಡಿ ಆಲೋಚನೆ ಮಾಡಿ ಬೇರೆ ಪದ್ಯಗಳ ಜೊತೆಯಲ್ಲಿ ಅದನ್ನ ಸೇರಿಸ್ಕೊಂಡು ಮುಂದೆ ಇನ್ನೊಂದು ಬೇರೆ ವಿಷ್ಣು ಸಹಸ್ರನಾಮಾದಿ ನಾಮಗಳಿಂದ ಅದನ್ನ ಸೇರಿಸ್ಕೊಂಡು ಅಥವಾ ಬೇರೆ ದೇವ್ರ ನಾಮಗಳಿಂದ ಅದರಿಂದ ಸೇರಿಸ್ಕೊಂಡು ಅದನ್ನು ನಾವು ಇನ್ನೂ ಹೆಚ್ಚಾಗಿ ಅದ್ರ ಬಗ್ಗೆಯೇ ಯೋಚನೆ ಮಾಡೋದನ್ನ ತಾನು ಉಪಾಸನೆ ಅಂತ ಅಂತಾರೆ. ಸೊ ಹೀಗೆ ಅದನ್ನ ಪ್ರತಿನಿತ್ಯವೂ ಒಂದಿನ ಬೆಳಗ್ಗೆ ಎದ್ದು ಕೂಡ್ಲೆ ಒಂದಿಷ್ಟು ಈ ವಾಕ್ಯ ಈ ಇಡ್ಲಿ ಹೇಳಿರುವಂತ ಒಂದಿಷ್ಟು ಗುಣಗಳನ್ನು ನಾವು ಚಿಂತಿಸೋಣ ಅಂತ ಹೇಳ್ತಾ ಇದನ್ನು ಬಂದು ಸಮರ್ಪಣೆ ಮಾಡೋಣ. ಗುರು ಅಂತರ್ಗತ ಭಾರತಿ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣ್ಯ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು.